ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡೋಣ, ಕಂಪ್ಯೂಟರ್ ಅಪ್ಲಿಕೇಶನ್ ಮೇಲೆ ಒಂದಷ್ಟು ಕ್ವಶನ್ಗಳನ್ನು ಫ್ರೇಮ್ ಮಾಡ್ತಾ ಸೊ ಕಂಪ್ಯೂಟರ್ ಮೇಲೆ ಒಂದಷ್ಟು ನಾಲೆಜನ್ನು ಗೇನ್ ಮಾಡ್ತಾ ಹೋಗೋಣ. ಯಾಕಂದರೆ FDA ಒಂದು ಅಥವಾ ಎರಡು ಪ್ರಶ್ನೆಗಳು ಕಂಪ್ಯೂಟರ್ ರಿಲೇಟೆಡ್ ಅಂದರೆ ಟೆಕ್ನಾಲಜಿ ರಿಲೇಟೆಡ್ ಇರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇತ್ತೀಚೆಗೆ ನಡೆದಿರ್ತಕ್ಕಂಥ KPSC KS ಮೇನ್ಸಲ್ಲೂ ಕೂಡ ಜನರಲ್ ಸ್ಟಡೀಸ್ 3ಯಲ್ಲಿ ಸೊ ಅನ್ಎಕ್ಸ್ಪೆಕ್ಟೆಡ್ ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್ಸ್ ಬಂದುಬಿಟ್ಟಿದ್ದಾವೆ. ಸೊ ಹಾಗಾಗಿ FDA ಏನು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಅಟ್ಲೀಸ್ಟ್ ಒಂದು ಕ್ವಶನ್ ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಕ್ಕೋಸ್ಕರ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಕಂಪ್ಯೂಟ್ರು ಅಪ್ಲಿಕೇಶನ್ ಮೇಲೆ FDAಗೆ ಪ್ರಿಪೇರ್ ಆಗಬೇಕು ಅನ್ನೋದನ್ನು ಒಂದೇ ವಿಡಿಯೋದಲ್ಲಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಒಂದು ಅರ್ಧ ಗಂಟೆ ಡಿಸ್ಕಷನಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ. ಹಾಗಾದರೆ ಟಾಪ್ 20 ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಕ್ವಶನ್ಸ್ ಯಾವ್ಯಾವು, ಅದರಲ್ಲಿ ಏನೇನು ಕಲಿತಾ ಹೋಗ್ತೀವಿ ಅಂದರೆ CPU ಅಂದ್ರೇನು, ಮಾನಿಟರ್ ಅಂದ್ರೇನು, ಯಾವ್ಯಾವ ಇನ್ಪುಟ್ ಡಿವೈಸಸ್, ಯಾವ್ಯಾವ ಔಟ್ಪುಟ್ ಡಿವೈಸಸ್ಸು, ಫೈರ್ವಾಲ್ ಅಂದ್ರೇನು, ಆಪರೇಟಿಂಗ್ ಸಿಸ್ಟಮ್ ಅಂದ್ರೇನು, ಇಂಟರ್ನೆಟ್ IP ಅಡ್ರೆಸ್ ಅಂದ್ರೇನು, ಈ ರೀತಿಯ ಒಂದಷ್ಟು ಪ್ರಶ್ನೆಗಳನ್ನು ತಿಳ್ಕೊಳ್ತಾ ಹೋಗೋಣ. ಓಕೆ, ಹಾಗಾದರೆ ಬನ್ನಿ. ನೋಡಿ, ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ಜನರಲ್ ಸ್ಟಡೀಸ್ 3 ಪೇಪರಲ್ಲಿ ನೋಡಿ, ಸಾಮಾನ್ಯ ಅಧ್ಯಯನ 3ನೇ ಪೇಪರು ಇತ್ತೀಚೆಗೆ ನಡೆದಿರ್ತಕ್ಕಂಥ KS ಮೇನ್ಸ್ ಎಕ್ಸಾಮಲ್ಲಿ. ಓಕೆ, ಸೊ ಅದರಲ್ಲಿ ನೋಡಿ, ಡಿಸ್ಕಸ್ ದ ಇಂಪ್ಯಾಕ್ಟ್ ಆಫ್ ಬಿಗ್ ಡೇಟಾ ಇನ್ ಬಿಸ್ನೆಸ್. ಅಂದರೆ ಬಿಗ್ ಡೇಟಾ ಅಂತಕ್ಕಂಥದ್ದು ಒಂದು ಕಂಪ್ಯೂಟರ್ ಸೈನ್ಸ್ ಬೇಸ್ಡ್ ಅಪ್ಲಿಕೇಶನ್ ಆಗುತ್ತೆ. ಸೊ ಅದನ್ನು ಬಿಸ್ನೆಸ್ಸಲ್ಲಿ ಯಾವ ರೀತಿಯಾಗಿ ಬಳಸ್ಕೋಬೋದು ಅನ್ನೋದಕ್ಕೆ 10 ಮಾರ್ಕ್ಸಿಗೆ ಕೇಳಿದ್ದಾರೆ KS ಮೈನ್ಸಲ್ಲಿ ಬರೆಯೋದಕ್ಕೆ. ಓಕೆ, ಅದಾದಮೇಲೆ ನೋಡಿ, ಡಿಜಿಟಲ್ ಡಿವೈಡ್ ಅಂದರೆ ಏನು ಅಂತ ಕೇಳಿದ್ದಾರೆ. ಜೊತೆಗೆ ರೈಟ್ ಅಬೌಟ್ ರೈಲ್ ವೈರ್ ವೈಫೈ ಆ್ಯಂಡ್ ರೈಲ್ ಟೆಲ್ ಅಂತ ಕೇಳಿದ್ದಾರೆ. ಸೊ ಈ ರೀತಿಯ ಒಂದು ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ನ ಕೇಳ್ತಕ್ಕಂಥದ್ದನ್ನು ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ವೆರಿ ಡಿಫಿಕಲ್ಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಆಗುತ್ತೆ. ಯಾಕಂದರೆ ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಇರೋರಿಗೆ ಇವುಗಳನ್ನ ಬರೆಯೋಕ್ಕೆ ಕಷ್ಟ ಆಗುತ್ತೆ. ಇನ್ನು ನಾರ್ಮಲ್ ಬೇರೆ ಬೇರೆ ಬ್ಯಾಕ್ಗ್ರೌಂಡಿಂದ ಬಂದಿರತಕ್ಕಂಥವ್ರಿಗೆ ಈ ರೀತಿಯ ಒಂದು ಕ್ವಶನ್ಗಳನ್ನ ಆನ್ಸರ್ ಮಾಡೋದು ಟಫ್ ಆಗುತ್ತೆ. ಹಾಗಾಗಿ ಇತ್ತೀಚಿನ ಟ್ರೆಂಡ್ ಅಂದ್ಕೊಂಡ್ರೆ ಇದನ್ನು KPSC ಅವರು ಸೊ ಮೋಸ್ಟ್ಲಿ FDAದಲ್ಲೂ ಸಹಿತ 1 or 2 ಕ್ವಶನ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಕ್ಕೋಸ್ಕರ ಚಾನ್ಸ್ ತಗೊಳ್ಳೋದಕ್ಕೆ ಒಂದು ಅರ್ಧ ಗಂಟೆ ಡಿಸ್ಕಷನ್ ಮಾಡೋಣ ಅನ್ನೋ ಉದ್ದೇಶಕ್ಕೆ ಈ ಒಂದು 20 ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆ, ನೋಡಿ, ಹಿಂದೆ ಕೇಳಿದ್ರೆ ಅನ್ನೋದಾದರೆ ಹೌದು, FDA ಅವಾಗವಾಗ ಒಂದೊಂದು ಪ್ರಶ್ನೆಗಳನ್ನ ಕೇಳೋದನ್ನು ನಾವು ನೋಡಿದ್ದೀವಿ. ನೋಡಿ, STA 2018 ಪ್ರಶ್ನೆ ಪತ್ರಿಕೆಯಲ್ಲಿ ಕ್ವಶನ್ ನಂಬರ್ 86 ಹೋಗಿ ನೋಡ್ಬೋದು. ಕೆಳಗಿನ ಇನ್ಪುಟ್ ಅಥವಾ ಔಟ್ಪುಟ್ ಡಿವೈಸ್ಗಳನ್ನು ಪರಿಗಣಿಸಿ ಇಲ್ಲಿ ಕೊಟ್ಟಿದ್ದಾರೆ. ಕೆಲವೊಂದು ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸ್ಗಳನ್ನ ಕೊಟ್ಟಿದ್ದಾರೆ. ಕೆಳಗಿನ ಯಾವ ಗುಂಪುಗಳು ಮಾತ್ರ ಔಟ್ಪುಟ್ ಸಾಧನಗಳಾಗ್ತವೆ? ನೋಡಿ, ಎಷ್ಟು ಡಿಫಿಕಲ್ಟ್ ಆಗಿರ್ತಕ್ಕಂಥ ಕ್ವಶನ್ ಕೊಟ್ಟಿದ್ದಾರೆ. ಅಂದರೆ ಔಟ್ಪುಟ್ ಡಿವೈಸಸ್ ಯಾವುವು ಅಂತ ಕೇಳಿದ್ದಾರೆ ಇದರಲ್ಲಿ, ಮತ್ತು ಗ್ರೂಪ್ಗಳನ್ನ ಕೊಟ್ಟಿದ್ದಾರೆ, ಮತ್ತು ಕನ್ಫ್ಯೂಷನ್ ಸಹಿತ ಮಾಡಿಸಿದ್ದಾರೆ ಅಲ್ವಾ. ಸೊ ಇದನ್ನು ನಾವು ಮುಂದೆ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ PSIಯಲ್ಲಿ ಬಂದಿರ್ತಕ್ಕಂಥದ್ದು ನೋಡಿ, ಕಂಪ್ಯೂಟರ್ನ ಮೆದುಳು ಯಾವುದು, ಬ್ರೈನ್ ಆಫ್ ದ ಕಂಪ್ಯೂಟರ್ ಯಾವುದು ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ALU, ಮೆಮೊರಿ, CPU, ಹಾರ್ಡ್ ಡಿಸ್ಕ್ ಅಂತ ಕೊಟ್ಟಿದ್ದಾರೆ. ಸೊ ಇವುಗಳಿಗೆ ಡೆಫಿನೆಟ್ಲಿ ಈ ವಿಡಿಯೋ ಮುಗಿದ ನಂತರ ನಿಮ್ಗೆ ಆನ್ಸರ್ ಮಾಡೋದಕ್ಕೆ ಒಂದು ಎಬಿಲಿಟಿಯನ್ನು ಗಳಿಸ್ಕೊಳ್ತೀರಾ. ನೋಡೋಣ ಹಾಗಾದರೆ. ಸೊ ಏನು ನಾವು ಕಂಪ್ಯೂಟರ್ ಮೇಲೆ ಬೇಸಿಕ್ಸ್ ಇಷ್ಟಾದರೂ ತಿಳ್ಕೊಂಡಿರಬೇಕು ಅನ್ನೋದಕ್ಕೆ ನೋಡ್ತಾ ಹೋಗೋಣ. ಇವತ್ತು ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ, ನೋಡೋಣ ಸಾಧ್ಯ ಆಗುತ್ತೆ. ಓಕೆ, ಸೊ ಹಾಗಾದರೆ ಟಾಪ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಕ್ವಶನ್ಸ್ ಇದು ಮೊದಲನೇ ಭಾಗ ಆಗುತ್ತೆ. ಸೊ ಒಂದು 20 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸಾಧ್ಯ ಆದರೆ ಮುಂದಿನ ದಿನಗಳಲ್ಲಿ ನೋಡೋಣ. ಓಕೆ, ಸೊ ಇಲ್ಲಿ ನನ್ನ ಒಂದು ಪರಿಚಯ ಇದೆ. ನೆಕ್ಸ್ಟ್ ಈಗ ಕಂಪ್ಯೂಟರ್ ಅಂದರೆ ಏನೇನು ಇರಬೇಕು, ಏನೇನು ಇರುತ್ತೆ ಅನ್ನೋದನ್ನು ಒಂದು ಗ್ಲಾನ್ಸ್ ಮಾಡ್ತಾ ಕ್ವಶನ್ ಫ್ರೇಮ್ ಮಾಡಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ನೋಡಿ, ಮೊದಲನೇದಾಗಿ ಇದು ಮಾನಿಟರ್. ಓಕೆ, ಅಂದರೆ ಡಿಸ್ಪ್ಲೇ ಮಾಡುತ್ತೆ ನಮಗೇನು ಕಂಪ್ಯೂಟ್ರಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಷನ್ನ ಹ್ಯೂಮನ್ ಅಂಡರ್ಸ್ಟ್ಯಾಂಡಬಲ್ ಫಾರ್ಮಲ್ಲಿ ಹೊರಗಡೆ ತೋರಿಸುತ್ತಲ್ವ, ಅದನ್ನು ನಾವು ಮಾನಿಟರ್ ಅಂತ ಕರಿತೀವಿ. ಇದು ಸ್ಪೀಕರ್ ಆಗುತ್ತವೆ. ಓಕೆ, ಇನ್ನು ಇದು ಕೀಬೋರ್ಡು, ಇದು ಮೌಸು, ಇದು ಕಂಪ್ಯೂಟರ್ ಕ್ಯಾಬಿನೆಟ್ ಅಥವಾ ಕಂಪ್ಯೂಟರ್ ಟವರ್ ಅಂತೀವಿ. ಇದರೊಳಗಡೆನೆ ಆ್ಯಕ್ಚುಯಲ್ ಕಂಪ್ಯೂಟರ್ದ ಒಂದು ಹೃದಯ ಭಾಗವಾಗಿರ್ತಕ್ಕಂಥ ಮದರ್ ಬೋರ್ಡು ಮತ್ತು ಕಂಪ್ಯೂಟರ್ನ ಮೆದುಳು ಅಂತ ಏನು ಕರಿತೀವಿ, ಬ್ರೈನ್ ಆಫ್ ದ ಕಂಪ್ಯೂಟರ್ CPU ಈ ಒಂದು ಬಾಕ್ಸ್ ಒಳಗಡೆ ಇರ್ತವೆ. ಯಾವ ರೀತಿಯಾಗಿರ್ತವೆ ಅಂದರೆ ನೋಡಿ, ಇದು ಕಂಪ್ಯೂಟರ್ನ ಮೆದುಳು ಅಥವಾ ಬ್ರೈನ್ ಆಫ್ ದ ಕಂಪ್ಯೂಟರ್, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ CPU ಅಥವಾ ಪ್ರೊಸೆಸರ್ ಅಂತ ಕರಿತೀವಿ. ನೋಡಿ ಎಷ್ಟು ಚಿಕ್ಕದಿದೆ ನೋಡಿ, ಜಸ್ಟ್ 1 ಇಂಚ್ ಬೈ 1 ಇಂಚ್ ಅಷ್ಟು ಚಿಕ್ಕದಾಗಿರ್ತಕ್ಕಂಥ ಒಂದು ಪ್ರೊಸೆಸರು ಅದೇನೇ ಎಲ್ಲ ಕೆಲಸ ಮಾಡುತ್ತೆ. ನಮ್ಮ ಮಾನವನ ದೇಹದಲ್ಲಿ ನಮ್ಮ ಮೆದುಳು ಯಾವ ರೀತಿಯಾಗಿ ಎಲ್ಲವನ್ನು ಕಂಟ್ರೋಲ್ ಮಾಡುತ್ತೆ, ಎಲ್ಲನೂ ಡೈರೆಕ್ಷನ್ ಕೊಡುತ್ತೆ, ಅದೇ ರೀತಿಯಾಗಿ ಕಂಪ್ಯೂಟ್ರಲ್ಲಿ ಎಲ್ಲವನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಈ ಒಂದು CPU ಆಗುತ್ತೆ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಕರಿತೀವಿ ಅಥವಾ ಪ್ರೊಸೆಸರ್. ಭಾಳ ಚಿಕ್ಕದಿರುತ್ತೆ ಅಂತಕ್ಕಂಥದ್ದು. ಓಕೆ, ನೋಡಿ, ಈ ಒಂದು ಪ್ಲೇಸಲ್ಲಿ ಫಿಟ್ ಆಗುತ್ತೆ ಅದು. ಓಕೆ, ಅದ್ರ ಜೊತೆಗೆ ಬೇರೆ ಬೇರೆ ಇದಾವೆ ನೋಡಿ. ಈ ಟೋಟಲ್ ಒಂದು ಪ್ಲೇಸನ್ನು ನಾವು ಕಂಪ್ಯೂಟರ್ನ ಹೃದಯ ಭಾಗ ಅಂತ ಕರಿತೀವಿ, ಮದರ್ ಬೋರ್ಡ್ ಅಂತ ಕರಿತೀವಿ. ಇಲ್ಲಿ ಮದರ್ ಬೋರ್ಡ್ ಈ ರೀತಿಯಾಗಿರುತ್ತೆ, CPU ಈ ಒಂದು ಭಾಗದಲ್ಲಿ ಕೂತ್ಕೊಳ್ಳುತ್ತೆ. ಓಕೆ, ಈ ಚಿಕ್ಕ ಭಾಗದಲ್ಲಿ. ಇನ್ನು ಮೆಮೊರಿ ಸ್ಲಾಟ್ಗಳು ಇಲ್ಲಿದ್ದಾವೆ,
ಈ ಮೆಮೊರಿಗಳನ್ನು ಇಲ್ಲಿ ಹಾಕ್ತಾರೆ. ಸೊ ಇನ್ನು ಬೇರೆ ಬೇರೆ ಸ್ಲಾಟ್ಗಳಿದ್ದಾವೆ, ನೋಡೋಣ ಮುಂದಿನ ದಿನಗಳಲ್ಲಿ ಅವುಗಳನ್ನ ಡಿಸ್ಕಸ್ ಮಾಡೋಣ. ಇಷ್ಟು ಈ ಒಂದು ಪಿಕ್ಚರ್ನ ಇಮೇಜನ್ನು ತಿಳ್ಕೊಳ್ತಾ ಮುಂದೆ ಹೋಗೋಣ. ಹಾಗಾದರೆ ಈ ಒಂದು ಟಾಪ್ ಕಂಪ್ಯೂಟರ್ ಅಪ್ಲಿಕೇಶನ್ ಪ್ರಶ್ನೆಗಳ ಕ್ವಿಕ್ ಗ್ಲಾನ್ಸಲ್ಲಿ ಮೊದಲನೇ ಪ್ರಶ್ನೆ ಯಾವುದಾಗುತ್ತೆ ನೋಡಿ, ಕಂಪ್ಯೂಟರ್ನಲ್ಲಿನ ಎಲ್ಲ ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ಗಳಿಗೆ ಡಿಫಾಲ್ಟ್ ಆಗಿರ್ತಕ್ಕಂಥ ವಿಸ್ತರಣೆ ಯಾವುದು? ಓಕೆ, ವಾಟ್ ಈಸ್ ದ ಡಿಫಾಲ್ಟ್ ಎಕ್ಸ್ಟೆನ್ಷನ್ ಫಾರ್ ಆಲ್ ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ಸ್ ಇನ್ ಕಂಪ್ಯೂಟರ್? ನೋಡಿ, ನಮ್ಮ ಕಂಪ್ಯೂಟರ್ಗಳಲ್ಲಿ ಮೈಕ್ರೋಸಾಫ್ಟ್ ವರ್ಡ್ ಅಂತಿರುತ್ತೆ, ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತಿರುತ್ತೆ, ನಾವೆಲ್ಲ PPTಗಳನ್ನ ಸಹಿತ ಮಾಡಿರ್ತೀವಿ. ಅದರಲ್ಲಿ ವರ್ಡ್ ಡಾಕ್ಯುಮೆಂಟ್ ಅಂದರೆ ಏನಾದರೂ ಒಂದು ಲೆಟರ್ನ ರೆಡಿ ಮಾಡಬೇಕಾದ್ರೆ ಈ ವರ್ಡ್ ಡಾಕ್ಯುಮೆಂಟಲ್ಲಿ ಯಾವುದೋ ಒಂದು ರಿಪೋರ್ಟ್ನ ರೆಡಿ ಮಾಡಬೇಕಾದ್ರೆ ವರ್ಡ್ ಡಾಕ್ಯುಮೆಂಟಲ್ಲಿ ಬಳಸ್ತೀವಿ. ಆ ವರ್ಡ್ ಡಾಕ್ಯುಮೆಂಟಲ್ಲಿ ಕ್ರಿಯೇಟ್ ಆಗ್ತಕ್ಕಂಥ ಫೈಲು ಯಾವ ಎಕ್ಸ್ಟೆನ್ಷನನ್ನು, ಯಾವ ಒಂದು ವಿಸ್ತರಣೆಯನ್ನು ಹೊಂದಿರುತ್ತೆ ಅನ್ನೋದು ಪ್ರಶ್ನೆ ಆಗುತ್ತೆ. ನೋಡಿ, .txt, .wrd, .doc ಅಥವಾ .fill ಅಂದರೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ .doc ಆಗುತ್ತೆ. ಸೊ .doc ಅಂದರೆ ಒಂದು ಡಾಕ್ಯುಮೆಂಟ್, ಮೈಕ್ರೋಸಾಫ್ಟ್ ಡಾಕ್ಯುಮೆಂಟ್ ಅನ್ನಂಗೆ. ಈ ಒಂದು ಸಪೋಸ್ ಏನಾದರೂ ಒಂದು ಫೈಲು FDA .doc ಅಂದರೆ ಇದು ಒಂದು ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ ಆಗುತ್ತೆ. ಈ ಡಾಕ್ ಅನ್ನೋದೇ ತೋರಿಸ್ತಾ ಇದೆ ಇದು ಯಾವ ರೀತಿಯ ಫೈಲ್ ಅಂತ ಅಲ್ವಾ. ಈಗ ಸಪೋಸ್ ನಮ್ಮ ಒಂದು ವಿಡಿಯೋ ಇದ್ದರೆ .mp4 ಅಂತಿರುತ್ತೆ. .mp4 ಅಂದರೆ ಇದು ವಿಡಿಯೋ ಫೈಲ್ ಅನ್ನಂಗೆ. .mp3 ಅಂದರೆ ಅದು ಆಡಿಯೋ ಫೈಲ್ ಅನ್ನಂಗೆ, MP3 ಫೈಲ್ ಅಂತ ಮಾತಾಡ್ತಾ ಇರ್ತೀವಿ ಅಲ್ವಾ. ಸೊ ಈ ರೀತಿಯಾಗಿ ಆ ಒಂದು ಫೈಲು ಯಾವ ಟೈಪ್ ಆಫ್ ಫೈಲ್ ಅನ್ನೋದಕ್ಕೆ ಈ ಎಕ್ಸ್ಟೆನ್ಷನ್ಗಳು, ಆ ಫೈಲ್ ನೇಮ್ ಆದಮೇಲೆ ಡಾಟ್ ಅಂತ ಕೊಟ್ಟು ಆ ಎಕ್ಸ್ಟೆನ್ಷನ್ ಇರುತ್ತಲ್ವ ಅದು ಕಂಪ್ಯೂಟರ್ಲಿರ್ತಕ್ಕಂಥ ಯಾವ ರೀತಿಯ ಫೈಲು ಅನ್ನೋದನ್ನು ತೋರಿಸ್ಕೊಡುತ್ತೆ. ಹಾಗಾದರೆ ಯಾವ್ಯಾವ ಬೇರೆ ರೀತಿಯ ಫೈಲ್ಗಳು ಇರ್ತವೆ ಅಂತ ಒಂದು ಲಿಸ್ಟ್ ನೋಡೋದಾದರೆ ನೋಡಿ, MS ವರ್ಡ್ ಫೈಲ್ಗಳನ್ನ .doc ಅಥವಾ .docx ಅಂತಲೂ ಕೂಡ ಕರಿತೀವಿ. ಯಾಕಂದರೆ ಇತ್ತೀಚಿನ ಮೈಕ್ರೋಸಾಫ್ಟ್ ಆಪರೇಟಿಂಗ್ ಸಿಸ್ಟಮ್ಗಳಲ್ಲಿ MS ಆಫೀಸಲ್ಲಿ .docx ಅಂತ ಬರ್ತಾ ಇದೆ. ಇನ್ನು MS ಎಕ್ಸೆಲ್ ಫೈಲಲ್ಲಿ XLX ಅಥವಾ XLSX ಅಂತಿರುತ್ತೆ. ಇನ್ನು PDF ಫೈಲು .pdf ಅಲ್ಲಿ ಇರುತ್ತೆ. ನಾವೆಲ್ಲ PDF ಏನು ಓಪನ್ ಮಾಡ್ತೀವಿ ಅದು ಯಾವ ಎಕ್ಸ್ಟೆನ್ಷನಲ್ಲಿ ಇರುತ್ತೆ ಅಂದರೆ .pdf ಎಕ್ಸ್ಟೆನ್ಷನಲ್ಲಿ ಇರುತ್ತೆ. ಇನ್ನು ಪ್ಲೈನ್ ಟೆಕ್ಸ್ಟ್ ಫೈಲು .txt. ನೋಡಿ, ಆಡಿಯೋ ಫೈಲು .mp3 ಅಲ್ಲಿರುತ್ತೆ, ವಿಡಿಯೋ ಫೈಲು .mp4 ಅಲ್ಲಿರುತ್ತೆ. ಇಲ್ಲಿ ಮತ್ತೆ .mp4 ಅಲ್ಲಿ ಮಾತ್ರ ವಿಡಿಯೋ ಫೈಲ್ ಇರುತ್ತೆ ಅಂದರೆ ಇಲ್ಲ, ಬೇರೆ ಬೇರೆ MKV ಫಾರ್ಮ್ಯಾಟಲ್ಲಿ ಇರುತ್ತೆ. ಸೊ ಬೇರೆ ಬೇರೆ ಫಾರ್ಮ್ಯಾಟಲ್ಲಿ ಕೂಡ ಇರುತ್ತೆ. ಜನರಲ್ ಆಗಿ MP4ನ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ XML ಫೈಲು .xml ಅಲ್ಲಿ, HTML ಫೈಲು .html ಅಲ್ಲಿ, ಜಿಪ್ ಫೈಲು .jip ಎಕ್ಸ್ಟೆನ್ಷನ್ ಇರುತ್ತೆ, ಎಕ್ಸಿಕ್ಯೂಟಬಲ್ ಫೈಲು .exe ಮತ್ತು MS PowerPoint .ppt ಅಲ್ಲಿ ಸ್ಟೋರ್ ಆಗಿರ್ತವೆ. ಓಕೆ, ಈ ರೀತಿ ಒಂದು ಇನ್ಫಾರ್ಮೇಷನ್ನ ನಾವು ಅಟ್ಲೀಸ್ಟ್ ತಿಳ್ಕೊಬೇಕು. ಓಕೆ, ಇನ್ನೂ ಹಲವಾರು ಎಕ್ಸ್ಟೆನ್ಷನ್ಗಳು ಬರ್ತವೆ, ನಾನು ಇಂಪಾರ್ಟೆಂಟ್ ಆಗಿರೋ ಮಾತ್ರ ಇಲ್ಲಿ ಕೊಟ್ಟಿದ್ದೀನಿ. ಓಕೆ, ಇನ್ನು ಮುಂದೆ ಹೋಗೋಣ. ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ಸರ್ಚ್ ಎಂಜಿನ್? ಇದು ಭಾರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಸರ್ಚ್ ಎಂಜಿನ್ ಅಂದರೆ ಏನು ಅಂತ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಎ ಸರ್ಚ್ ಎಂಜಿನ್ ಅಂತ. ಬಿಂಗ್, ರೆಡಿಟ್, Pinterest, Instagram ಅಂದರೆ ಸರಿಯಾದ ಉತ್ತರ ಬಿಂಗ್ ಆಗುತ್ತೆ. ಬಿಂಗ್ ಅನ್ನೋದು ಒಂದು ಸರ್ಚ್ ಎಂಜಿನ್. ಸರ್ಚ್ ಎಂಜಿನ್ ಅಂದರೆ ಈಗ ಸಪೋಸ್ ನಾವು ಗೂಗಲ್ಗೆ ಹೋಗ್ತೀವಿ, www.google.com ಅಂತ ಟೈಪ್ ಮಾಡ್ತೀವಲ್ವ. ಟೈಪ್ ಮಾಡಿದಾಗ ಒಂದು ಬಾಕ್ಸ್ ಬರುತ್ತೆ, ಅದರಲ್ಲಿ ನಮ್ಗೆ ಏನು ಬೇಕು ಅದನ್ನು ಟೈಪ್ ಮಾಡ್ತೀವಿ. ಸಪೋಸ್ ಈಗ FDA ಕ್ವಶನ್ ಪೇಪರ್ ಅಂತ ಟೈಪ್ ಮಾಡಿದರೆ FDAಗೆ ರಿಲೇಟೆಡ್ ಆಗಿರ್ತಕ್ಕಂಥ ಆ ಎಲ್ಲ ಇನ್ಫಾರ್ಮೇಷನ್ನ ತಂದು ಕೊಡುತ್ತಲ್ವ, ಅದು ಸರ್ಚ್ ಎಂಜಿನ್. ಗೂಗಲ್ ಕೂಡ ಒಂದು ಸರ್ಚ್ ಎಂಜಿನ್ನು. ಅದೇ ರೀತಿಯಾಗಿ ಬಿಂಗ್ ಅನ್ನೋದು ಕೂಡ ಒಂದು ಸರ್ಚ್ ಎಂಜಿನ್. ಇವೇನು ಮಾಡ್ತವೆ, ಪ್ರಪಂಚದ ಬೇರೆ ಬೇರೆ ವೆಬ್ಸೈಟ್ಗಳಲ್ಲಿ ನಾವು ಟೈಪ್ ಮಾಡಿರ್ತಕ್ಕಂಥ ವರ್ಡಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಏನೇನಿದೆಯೋ ಅದೆಲ್ಲವನ್ನು ತಂದು ತೋರಿಸುತ್ತೆ ಅನ್ನಂಗೆ. ಓಕೆ, ಸೊ ಆ ರೀತಿಯ ಒಂದು ಸಾಫ್ಟ್ವೇರನ್ನು ನಾವು ಸರ್ಚ್ ಎಂಜಿನ್ ಅಂತ ಕರಿತೀವಿ. ಮೈಕ್ರೋಸಾಫ್ಟ್ ಅವ್ರದ್ದು ಬಿಂಗ್ ಸರ್ಚ್ ಎಂಜಿನ್ ಇದೆ, ಗೂಗಲ್ ಅವ್ರದ್ದು ಗೂಗಲ್ ಸರ್ಚ್ ಎಂಜಿನ್ ಅಥವಾ ಗೂಗಲ್ ಅಂತ ಕರಿತೀವಿ. ಅವ್ರದ್ದು ಮೇಯ್ನು ಬಿಸ್ನೆಸ್ಸೇ ಸರ್ಚ್ ಎಂಜಿನ್. ನೆಕ್ಸ್ಟು ಬಿಂಗ್ ಅಂತ ಈಗ ತಾನೇ ನೋಡಿದ್ವಿ. ಇನ್ನು ಯಾಹೂ ಅಂತಕ್ಕಂಥದ್ದು ಕೂಡ ಇದೆ. ಓಕೆ, ಸೊ ಯಾಹೂ ಇವಾಗ ಅಷ್ಟೊಂದು ಫೇಮಸ್ ಇಲ್ಲ, ಗೂಗಲ್ ಮತ್ತು ಬಿಂಗ್ಗಳು ಭಾಳ ಫೇಮಸ್ ಆಗಿದ್ದಾವೆ. ಓಕೆ, ಇನ್ನು ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಒಂದು ಸರ್ಚ್ ಎಂಜಿನ್ನ ಬಳಸ್ತಕ್ಕಂಥದ್ದು ಯಾವುದು ಅಂದರೆ ಗೂಗಲ್ ಆಗುತ್ತೆ. 75% ಜನ ನಾವು ಗೂಗಲ್ನೇ ಬಳಸ್ತಾ ಇದ್ವಿ. ನಮ್ಮ ಇಂಡಿಯಾದಲ್ಲಂತೂ ನಾವು ಗೂಗಲ್ನೇ ಜಾಸ್ತಿ ಸರ್ಚ್ ಎಂಜಿನ್ಗೆ ಬಳಸೋದು, ಬಿಂಗನ್ನು ಅಪರೂಪಕ್ಕೆ ಬಳಸ್ತೀವಿ. ಓಕೆ, ಸೊ ಇನ್ನು ಬಿಂಗನ್ನು ಯಾರು ಡೆವಲಪ್ ಮಾಡಿದ್ದಾರೆ ಅಂದರೆ ಮೈಕ್ರೋಸಾಫ್ಟ್ ಅವರು ಡೆವಲಪ್ ಮಾಡಿದ್ದಾರೆ. ಇದು ಸರ್ಚ್ ಎಂಜಿನ್. ಹಾಗಾದರೆ ನಮ್ಮ ಗೂಗಲ್ ಕ್ರೋಮ್ ಇರುತ್ತಲ್ವ, ಗೂಗಲ್ ಕ್ರೋಮ್ ಅಂತಕ್ಕಂಥದ್ದು ವೆಬ್ ಬ್ರೌಸರ್. ಓಕೆ, ನೆನ್ಪಿಡ್ಬೇಕಾದ ವೆಬ್ ಬ್ರೌಸರ್. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಈ ಕೆಳಗಿನ ಯಾವ ಸಂಸ್ಥೆ ಭಾರತದ ಮೊದಲ ಇಂಡಿಜಿನಸ್ ಇಂಡಸ್ಟ್ರಿ ಲೆವೆಲ್ ಮೈಕ್ರೋ ಪ್ರೊಸೆಸರ್ ಶಕ್ತಿಯನ್ನು ಅಭಿವೃದ್ಧಿಪಡಿಸಿರುತ್ತದೆ?
ನೋಡಿ ಈಗ ತಾನೇ ನೋಡ್ತಾ ಇದ್ದೀವಿ ನಾವು ಮೈಕ್ರೋ ಪ್ರೊಸೆಸರ್ ಅಂದರೆ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಚಿಪ್ ಇರುತ್ತೆ ಅಂತ ಅಲ್ವಾ. ಅಂತಹ ಒಂದು ಚಿಪ್ಪನ್ನು ಇಂಡಸ್ಟ್ರಿ ಲೆವೆಲ್ ಅಂದರೆ ಆ ಚಿಪ್ಗಳನ್ನು ಕಂಪ್ಯೂಟರ್ಗಳಲ್ಲಿ ಬಳಸೋ ಲೆವೆಲ್ಗೆ ನಮ್ಮ ಭಾರತದ ಒಂದು ಸಂಸ್ಥೆ ಒಂದು ಮೈಕ್ರೋ ಪ್ರೊಸೆಸರನ್ನು ಒಂದು CPU ಡೆವಲಪ್ ಮಾಡಿದೆ. ಆ ಒಂದು ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಆಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ಗನೈಸೇಷನ್ ಡೆವಲಪ್ಡ್ ಇಂಡಿಯಾಸ್ ಫಸ್ಟ್ ಇಂಡಿಜಿನಸ್ ಇಂಡಸ್ಟ್ರಿಯಲ್ ಗ್ರೇಡ್ ಪ್ರೊಸೆಸರ್ ಶಕ್ತಿ? ಹಾಗಾದರೆ ಸರಿಯಾದ ಉತ್ತರ IIT ಮದ್ರಾಸ್, IIT ಖರಗ್ಪುರ್, IASC, NIT ಸೂರತ್ಕಲ್ ಅಂದರೆ ಸರಿಯಾದ ಉತ್ತರ. IIT ಮದ್ರಾಸ್ ಅವರು ಈ ಶಕ್ತಿ ಅಂತಕ್ಕಂಥ ಒಂದು ಮೈಕ್ರೋ ಪ್ರೊಸೆಸರ್ನ ಡೆವಲಪ್ ಮಾಡಿದ್ದಾರೆ. ಇಲ್ಲಿ ನೋಡಿ ಒಂದು ಚಿಕ್ಕದಾಗಿರ್ತಕ್ಕಂಥ 1 ಇಂಚ್ ಬೈ 1 ಇಂಚ್ ಇರುತ್ತೆ ಅಂತ ಹೇಳ್ತಾ ಇದ್ನಲ್ವ, ಸೊ ಅಂದಾಜು. ಸೊ ಅಂಥ ಒಂದು ಪ್ರೊಸೆಸರು ಶಕ್ತಿ ಅಂತಕ್ಕಂಥದ್ದು IIT ಮದ್ರಾಸ್ ಅವರು ಡೆವಲಪ್ ಮಾಡಿರ್ತಕ್ಕಂಥದ್ದು. ಇದು ನಮ್ಮ ಭಾರತದ ಮೊದಲ ಮೇಡ್ ಇನ್ ಇಂಡಿಯಾ ಮೈಕ್ರೋ ಪ್ರೊಸೆಸರ್ ಆಗುತ್ತೆ. ಓಕೆ, ಸೊ ಇಷ್ಟು ತಿಳ್ಕೋಬೇಕು. ನೆಕ್ಸ್ಟ್ ಮುಂದೆ 4ನೇ ಪ್ರಶ್ನೆ, ಸಾಮಾನ್ಯವಾಗಿ ಕಂಪ್ಯೂಟರ್ನ ಮಿದುಳು ಎಂದು ಅಥವಾ ಕಂಪ್ಯೂಟರ್ನ ಮೆದುಳು ಎಂದು ಯಾವುದನ್ನು ಕರೆಯಲಾಗುತ್ತದೆ? ವಾಟ್ ಈಸ್ ಕಾಮನ್ಲಿ ಕಾಲ್ಡ್ ಆಸ್ ದ ಬ್ರೈನ್ ಆಫ್ ದ ಕಂಪ್ಯೂಟರ್? ALU, ಮೆಮೊರಿ, CPU, ಹಾರ್ಡ್ ಡಿಸ್ಕ್. ಅಂದರೆ CPU ಅಥವಾ ಪ್ರೊಸೆಸರ್ ಅಥವಾ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಈಗ ತಾನೇ ಏನು ನೋಡಿದ್ವಿ ಶಕ್ತಿ ಅನ್ನೋದು ಕೂಡ ಒಂದು ಪ್ರೊಸೆಸರ್ ಇದೆಯಲ್ವಾ, ಅದನ್ನು ಮೆದುಳು ಅಂತ ಕರಿತೀವಿ, ಕಂಪ್ಯೂಟರ್ನ ಬ್ರೈನ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿರುತ್ತಲ್ವ ಇದು CPU. ಓಕೆ, ಇದೇ ಮೇನ್ ಕೋರ್ ಆಫ್ ದ ಒಂದು ಕಂಪ್ಯೂಟರ್ ಅನ್ನಂಗೆ. ಇದಿಲ್ಲ ಅಂದರೆ ಕಂಪ್ಯೂಟ್ರು ಏನೇ ಎಷ್ಟೆಲ್ಲ ಕಾಸ್ಟ್ಲಿ ಕಂಪ್ಯೂಟರ್ ಇದ್ದರೂ ಅದರಲ್ಲಿ CPU ಇಲ್ಲ ಅಂದರೆ ಏನೂ ಕೆಲಸ ಮಾಡಲ್ಲ. ಓಕೆ, ಮತ್ತು CPU ಅಲ್ಲಿ 2 ಪಾರ್ಟ್ ಬರುತ್ತೆ. ಒಂದು ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅಂತ, ಅಂದರೆ ಕಂಪ್ಯೂಟ್ರಲ್ಲಿ ನಡೀತಕ್ಕಂಥ ಎಲ್ಲ ಕ್ಯಾಲ್ಕುಲೇಷನ್ಸ್ನ ಮಾಡುತ್ತೆ ALU. ಇನ್ನೊಂದು ಯೂನಿಟ್ ಬರುತ್ತೆ ಇದೇ CPU ಅಲ್ಲಿ, ಕಂಟ್ರೋಲ್ ಯೂನಿಟ್ ಅಂತ CU ಅಂತ ಕರಿತೀವಿ. ಇದು ಕಂಪ್ಯೂಟರ್ನ ಎಲ್ಲ ಭಾಗಗಳನ್ನು ಕಂಟ್ರೋಲ್ ಮಾಡುತ್ತೆ. ನೋಡಿ CPU ಮತ್ತೆ 2 ಭಾಗ, ALU ಮತ್ತು ಇನ್ನೊಂದು CU ಅಂತ. ಓಕೆ, ಇನ್ನು ಇನ್ಪುಟ್ ಯೂನಿಟ್ ಅಂದರೆ ನಾವು ಕಂಪ್ಯೂಟರ್ಗೆ ಏನಾದರೂ ಇನ್ಫಾರ್ಮೇಷನ್ನ ಕಳಿಸ್ಬೇಕಾದ್ರೆ ಇನ್ಪುಟ್ ಯೂನಿಟ್ನ ಬಳಸ್ತೀವಿ. ಎಕ್ಸಾಂಪಲು ಕೀಬೋರ್ಡ್ ಆಗಿರ್ಬೋದು, ಮೌಸ್ ಆಗಿರ್ಬೋದು. ಇನ್ನು ಔಟ್ಪುಟ್ ಯೂನಿಟ್ ಅಂದರೆ ಕಂಪ್ಯೂಟ್ರಲ್ಲಿ ಇರ್ತಕ್ಕಂಥ ಮೆಮೊರಿಲಿ ಸ್ಟೋರ್ ಆಗಿರ್ತಕ್ಕಂಥ ಡೇಟಾವನ್ನು ಮಾನವನಿಗೆ ತೋರಿಸೋದಕ್ಕೆ ಔಟ್ಪುಟ್ ಯೂನಿಟ್ನ ಬಳಸ್ತೀವಿ. ಎಕ್ಸಾಂಪಲ್ಲು ಮಾನಿಟರ್ ಆಗಿರ್ಬೋದು ಅಥವಾ ಪ್ರಿಂಟರ್ಗಳಾಗಿರ್ಬೋದು ಅಥವಾ ಕೇಳಿಸೋದಕ್ಕೆ ಸ್ಪೀಕರ್ಗಳಾಗಿರ್ಬೋದು ಔಟ್ಪುಟ್ ಯೂನಿಟ್ಗಳಾಗ್ತವೆ. ಇನ್ನು ಫೈನಲಿ ಮೆಮೊರಿ ಯೂನಿಟ್ ಅಂತ ಇರುತ್ತೆ, ಅದರಲ್ಲಿ 2 ಭಾಗ ಬರುತ್ತೆ. ಒಂದು ಪ್ರೈಮರಿ ಮೆಮೊರಿ, ಇನ್ನೊಂದು ಸೆಕೆಂಡ್ರಿ ಮೆಮೊರಿ. ಪ್ರೈಮರಿ ಮೆಮೊರಿಲಿ ಮತ್ತೆ ರ್ಯಾಮ್ ಅಂತ ಬರುತ್ತೆ. ರ್ಯಾಮ್ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಇನ್ನೊಂದು ರಾಮ್ ಅಂತ ಬರುತ್ತೆ, ರೀಡ್ ಓನ್ಲಿ ಮೆಮೊರಿ ಅಂತ. ಕೇಳಿದ್ರು ಕೇಳ್ಬೋದು, ನೆನಪಿರಲಿ. ಇನ್ನು ಸೆಕೆಂಡ್ರಿ ಮೆಮೊರಿಲಿ ನಮ್ಮ ಪೆನ್ ಡ್ರೈವ್ಗಳು, ಹಾರ್ಡ್ ಡಿಸ್ಕ್ಗಳು, CD ಡ್ರೈವ್ಗಳೆಲ್ಲ ಬರ್ತವೆ. ಸೊ ಇಷ್ಟು ತಿಳ್ಕೊಳ್ಳೋಣ. ಓಕೆ, ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಇಮೇಲ್ ಸ್ವರೂಪವಾಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಪ್ರಾಪರ್ ಇಮೇಲ್ ಫಾರ್ಮ್ಯಾಟ್? ಈಗ ನಾವು ಇಮೇಲನ್ನು ಕಳಿಸ್ತೀವಲ್ವ, ನಮ್ಮ ಇಮೇಲ್ ID ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ನೀವು KPSC ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೂ ಇಮೇಲ್ ID ಕ್ರಿಯೇಟ್ ಮಾಡಲೇಬೇಕಾಗುತ್ತೆ ಅಲ್ವಾ. ಇಮೇಲ್ ID ಇದ್ರೇ ಅಪ್ಲಿಕೇಶನ್ ಹಾಕೋಕ್ಕೆ ಸಾಧ್ಯ ಆಗುತ್ತೆ. ಅವರು ಪಾಸ್ವರ್ಡ್ ಆಗಲಿ ಇನ್ನೊಂದು ಇಮೇಲ್ಗೆ ಕಳಿಸ್ತಾರೆ. ಸೊ ಹಾಗಾಗಿ ಈ ಒಂದು ಇಮೇಲ್ ಫಾರ್ಮ್ಯಾಟ್ ಯಾವ ಥರ ಇರುತ್ತೆ ಅಲ್ವಾ, ಯಾವ ರೀತಿಯಾಗಿರುತ್ತೆ ನೋಡಿ, ಈ ಥರ ಇರುತ್ತಾ ಅಥವಾ ಇಲ್ಲಿ ಕೊಟ್ಟಿದ್ದಾರಲ್ವ. ಸೊ ಈ 4 ಆಪ್ಷನಲ್ಲಿ ಯಾವ ಥರ ಇರುತ್ತೆ ಅಂದರೆ, ಒಂದು @ ಸಿಂಬಲ್ ಇರಬೇಕು, ಅದ್ರ ಹಿಂದ್ಗಡೆ ಒಂದು ನೇಮು, ಅದರ ನಂತರ ಯಾವ ವೆಬ್ಸೈಟಲ್ಲಿ ಅಂತ. ಸೊ ಇದು ಸರಿಯಾದ ಉತ್ತರ ಆಗುತ್ತೆ. ಇದು ರಾಂಗ್ ಆಗುತ್ತೆ, ಇದು ಕೂಡ ರಾಂಗು, ಯಾಕಂದರೆ @ ಸಿಂಬಲ್ ಇಲ್ಲವೇ ಇಲ್ಲ ಇಲ್ಲಿ. ಓಕೆ, ಇನ್ನು ಇಲ್ಲಿ ಆ್ಯಶ್ ಬರೋಂಗಿಲ್ಲ. ಸೊ ಇಲ್ಲಿ www. ಅಂತೆಲ್ಲ ಬರೋಂಗಿಲ್ಲ. ಸೊ ಹಾಗಾಗಿ ಆಪ್ಷನ್ B ಸರಿಯಾದ ಉತ್ತರ ಆಗುತ್ತೆ. ಸೊ ಇದು ಪ್ರಾಪರ್ ಆಗಿರ್ತಕ್ಕಂಥ ಒಂದು ಇಮೇಲ್ ಫಾರ್ಮ್ಯಾಟ್ ಆಗುತ್ತೆ. ಓಕೆ, ನಿಮ್ಮ ಇಮೇಲ್ನ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, @ ಇರುತ್ತೆ ಅಲ್ವಾ. ನನ್ನ ಇಮೇಲ್ ID ನಿಮ್ಗೆ ಗೊತ್ತಿರುತ್ತೆ, amresh.pothal@gmail.com ಅಂತಲ್ವ. ಸೊ ಹಾಗೆ ಒಟ್ಟಿನಲ್ಲಿ @ ಇರಬೇಕು. ಯಾವ ಒಂದು google.com ಅಥವಾ gmail.com ಅಥವಾ ಇನ್ನೊಂದು yahoo.com, ಸೊ ನೀವು ಯಾವ ಒಂದು ಸರ್ವಿಸ್ ಪ್ರೊವೈಡರಿಂದ ಇಮೇಲ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೋ ಅದು ಅಲ್ಲಿ ಇರಬೇಕಾಗುತ್ತೆ. ಓಕೆ, ಇನ್ನು ಮುಂದೆ ಹೋಗೋಣ. 6ನೇ ಪ್ರಶ್ನೆ, ಎಲೆಕ್ಟ್ರಾನಿಕ್ ಮೇಲ್ ಇಮೇಲ್ ಸಂದರ್ಭದಲ್ಲಿ ಸೈನ್ ಅಪ್ ಮಾಡುವ ಅರ್ಥವೇನು? ವಾಟ್ ಇಸ್ ದ ಮೀನಿಂಗ್ ಆಫ್ ದ ಸೈನ್ ಅಪ್ ಇನ್ ಕೇಸ್ ಆಫ್ ಎಲೆಕ್ಟ್ರಾನಿಕ್ ಮೇಲ್? ಸೈನ್ ಅಪ್ ಅಂತ ಕೇಳಿರ್ತೀರ. ಸೊ ಈಗ ಇಮೇಲ್ ID ಇಲ್ಲ ಅಂದರೆ ಸೈನ್ ಅಪ್ ಮಾಡಿ ಇಮೇಲ್ ID ಕ್ರಿಯೇಟ್ ಮಾಡಬೇಕಾಗುತ್ತೆ ಅಲ್ವಾ. ಅಥವಾ ನಮ್ಮ KPSCಗೆ ಮೊದಲನೇ ಬಾರಿಗೆ ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ರಿಜಿಸ್ಟರ್ ಫಸ್ಟ್ ಅಂತ ಕೇಳ್ತಾರಲ್ವ, ರಿಜಿಸ್ಟರ್ ಮಾಡಬೇಕಾದ್ರೂ ಅದು ಒಂಥರ ಸೈನ್ ಅಪ್ ಇದ್ದಂಗೆ. ಅಂದರೆ ನಮ್ಮ ಡೀಟೇಲ್ಸನ್ನು ಮೊದಲನೇ ಬಾರಿಗೆ ಆ ಒಂದು ಸಿಸ್ಟಮ್ಗೆ ಕೊಟ್ಟು ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥ ಒಂದು ಪ್ರೋಸೆಸ್ನ ನಾವು ಸೈನ್ ಅಪ್ ಅಂತ ಕರಿತೀವಿ. ಸೊ ಹಾಗಾಗಿ ಸರಿಯಾದ ಉತ್ತರ ಏನಾಗುತ್ತೆ, ಕ್ರಿಯೇಟಿಂಗ್ ಎ ನ್ಯೂ ಇಮೇಲ್ ಅಕೌಂಟ್ಗೆ ನಾವು ಸೈನ್ ಅಪ್ ಅಂತ ಕರಿತೀವಿ. ನಮ್ಮದು ಇಮೇಲ್ ಅಕೌಂಟ್ ಆಲ್ರೆಡಿ ಇದ್ದರೆ ನಾವು ಡೈರೆಕ್ಟಾಗಿ ಲಾಗಿನ್ ಆಗ್ಬೋದು, ಸೈನ್ ಇನ್ ಆಗ್ಬೋದು. ಒಂದು ವೇಳೆ ನಮ್ಮ ಒಂದು ಅಕೌಂಟ್ ಇಲ್ಲ ಅಂದಾಗ ಏನು ಮಾಡಬೇಕು, ಹೊಸ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಆಗ ಕ್ರಿಯೇಟ್ ಯುವರ್ ಗೂಗಲ್ ಅಕೌಂಟ್ ಅಥವಾ ಎನಿ ಅಕೌಂಟ್.
ಸೊ ಅದನ್ನು ಸೈನ್ ಅಪ್ ಅಂತ ಕರಿತೀವಿ. ಅಲ್ಲಿ ಫಸ್ಟ್ ನೇಮು, ಲಾಸ್ಟ್ ನೇಮು, ನಮ್ಮ ಯೂಸರ್ ಐ ಡಿ, ಪಾಸ್ವರ್ಡ್ಗಳನ್ನ ಎಂಟ್ರಿ ಮಾಡೋ ಮುಖಾಂತರ ನೆಕ್ಸ್ಟ್ ಅಂತ ಹೋದಾಗ ನಮಗೆ ಒಂದು ಐ ಡಿ ಕ್ರಿಯೇಟ್ ಆಗುತ್ತೆ. ಅದು ನಮ್ಮ ಇಮೇಲ್ ಐ ಡಿ ಆಗಿರುತ್ತೆ. ನಮ್ಮ ಪಾಸ್ವರ್ಡನ್ನು ಸಹಿತ ಇಲ್ಲಿ ಸೆಟ್ ಮಾಡಿರ್ತೀವಿ. ಸೊ ಇದನ್ನು ಸೈನ್ ಅಪ್ ಪ್ರೋಸೆಸ್ ಅಂತ ಕರಿತೀವಿ. ಓಕೆ, ಇನ್ನು ಮುಂದೆ ಹೋಗೋಣ. ಎಲೆಕ್ಟ್ರಾನಿಕ್ ಮೇಲ್, ಇಮೇಲ್ನಲ್ಲಿ ನೀವು ಕಳುಹಿಸಿದ ಎಲ್ಲ ಸಂದೇಶಗಳನ್ನು ಯಾವ ಫೋಲ್ಡರ್ನಲ್ಲಿ ಇರಿಸಲಾಗುತ್ತದೆ. ಈಗ ಇಮೇಲ್ ಐ ಡಿ ಯೂಸ್ ಮಾಡ್ತಾ ಇದ್ರೆ ನಮ್ಗೆ ಗೊತ್ತಿರುತ್ತೆ, ನಾವು ಕಳಿಸಿರೋ ಮೇಲ್ಗಳೆಲ್ಲ ಯಾವ ಒಂದು ಫೋಲ್ಡರಲ್ಲಿ ಇರ್ತವೆ ಅಂದರೆ ಆಲ್ ಮೆಸೇಜಸ್ ಸೆಂಟ್ ಬೈ ಯು ಆರ್ ಪ್ಲೇಸ್ಡ್ ಇನ್ ವಿಚ್ ಆಫ್ ದ ಫೋಲ್ಡರ್ ಅಂದರೆ ಸೆಂಟ್ ಮೇಲ್ಸ್ ಫೋಲ್ಡರಾ ಅಥವಾ ಇನ್ಬಾಕ್ಸ್ ಫೋಲ್ಡರಾ ಅಥವಾ ಸ್ಪ್ಯಾಮ್ ಫೋಲ್ಡರ್ ಅಥವಾ ಡ್ರಾಫ್ಟ್ಸ್ ಫೋಲ್ಡರ್ ಅಂದರೆ ಸರಿಯಾದ ಉತ್ತರ ಸೆಂಟ್ ಮೇಲಲ್ಲಿ ನಾವು ಕಳಿಸಿರ್ತಕ್ಕಂಥ ಎಲ್ಲ ಮೇಲ್ಗಳು ಇರ್ತವೆ. ಇನ್ಬಾಕ್ಸಲ್ಲಿ ನಮಗೆ ಬಂದಿರತಕ್ಕಂಥ ಎಲ್ಲ ಮೇಲ್ಗಳು ಇನ್ಬಾಕ್ಸಲ್ಲಿ ಇರ್ತವೆ. ಇನ್ನು ಸ್ಪ್ಯಾಮ್ ಅಂದರೆ ಸ್ಪ್ಯಾಮ್ ಕೂಡ ಒಂಥರ ಇನ್ಬಾಕ್ಸ್ ಇದ್ದಂಗೆ, ಬಟ್ ಇದರಲ್ಲಿ ಅನ್ವಾಂಟೆಡ್ ಮೆಸೇಜಸ್ಸು ಅಂದರೆ ಈಗ ಅಡ್ವರ್ಟೈಸರ್ಸ್ ಏನೋ ಕಳಿಸಿರ್ತಾರೆ, ಸ್ಪ್ಯಾಮರ್ಸ್ ಅಂತ ಇರ್ತಾರೆ, ಅವ್ರು ಏನೇನೋ ಕಳಿಸಿರ್ತಾರೆ, ಅವೆಲ್ಲ ಮೇಲ್ಗಳನ್ನು ಗೂಗಲ್ ಏನು ಮಾಡುತ್ತೆ, ಸೊ ಅವುಗಳನ್ನ ಬೈಫರ್ಕೇಟ್ ಮಾಡಿ ಸ್ಪ್ಯಾಮ್ ಫೋಲ್ಡರಲ್ಲಿ ಹಾಕುತ್ತೆ. ಇನ್ನು ನಮಗೆ ಬೇಕಾಗಿರ್ತಕ್ಕಂಥ ಒಳ್ಳೆ ಸೋರ್ಸಿಂದ ಬಂದಿರತಕ್ಕಂಥವುಗಳನ್ನು ಇನ್ಬಾಕ್ಸಲ್ಲಿ ಹಾಕಿರುತ್ತೆ. ಇನ್ನು ಫೈನಲಿ ಡ್ರಾಫ್ಟ್ಸ್ ಅಂದರೆ ನಾವು ಯಾವುದೋ ಒಂದು ಮೇಲನ್ನು ಕಳಿಸ್ಬೇಕಂತ ಟೈಪ್ ಮಾಡಿರ್ತೀವಿ, ಬಟ್ ಕಳಿಸಿರಲ್ಲ, ಸೇವ್ ಆಗಿರ್ತವೆ. ಆ ರೀತಿಯ ಸೇವ್ ಆಗಿರ್ತಕ್ಕಂಥ ಮೆಸೇಜ್ಗಳು ಡ್ರಾಫ್ಟ್ಸಲ್ಲಿರ್ತವೆ. ಸೊ ಇಷ್ಟು ಇಮೇಲ್ ಬಗ್ಗೆ ತಿಳ್ಕೋಬೇಕು. ನೆಕ್ಸ್ಟು 8ನೇ ಪ್ರಶ್ನೆ, ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ಕಂಪ್ಯೂಟರ್ ಬಳಕೆದಾರರ ನಡುವೆ ಇರುವ ಪದರವನ್ನು ಹೀಗೆ ಕರೆಯಲಾಗುತ್ತದೆ. ದ ಲೇಯರ್ ಪ್ರೆಸೆಂಟ್ ಬಿಟ್ವೀನ್ ದ ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ದ ಕಂಪ್ಯೂಟರ್ ಯೂಸರ್ಸ್ ಈಸ್ ಕಾಲ್ಡ್ ಆಸ್. ಅಂದರೆ ನೋಡಿ, ಕಂಪ್ಯೂಟರ್ ಹಾರ್ಡ್ವೇರ್ ಒಂದಷ್ಟು ಇದ್ದಾವೆ, ಕೀಬೋರ್ಡ್ ಇದೆ, ಮೌಸ್ ಇದೆ, CPU ಇದೆ, ಮೆಮೊರಿ ಇದೆ, ಇವೆಲ್ಲ ಕಂಪ್ಯೂಟರ್ ಹಾರ್ಡ್ವೇರ್ ಅಂತ ಕರಿತೀವಿ. ಇನ್ನೊಂದು ಬಳಕೆದಾರರು, ಯೂಸರ್ಸ್ ಅಂದರೆ ನಾವು ಈಗೇನು ಬಳಸ್ತೀವಿ, ನಮ್ಮ ಮಧ್ಯೆ ಇವೆರಡರ ಮಧ್ಯೆ ಒಂದು ಲೇಯರ್ ಇದೆ. ಆ ಲೇಯರ್ನ ಏನಂತ ಕರಿತೀವಿ, ಅದೇ ನಮಗೆಲ್ಲ ಯೂಸ್ ಆಗಲಿಕ್ಕೆ, ಕಂಪ್ಯೂಟರ್ನ ಬಳಸೋದಕ್ಕೆ ಅನುಕೂಲ ಮಾಡಿಕೊಡ್ತಾ ಇದೆ. ಹಾಗಾದರೆ ಆ ಒಂದು ಲೇಯರ್ನ ಏನು ಕರಿತೀವಿ ಅನ್ನೋದು ಪ್ರಶ್ನೆ ಆಗುತ್ತೆ. ಡಿವೈಸ್ ಡ್ರೈವರ್, ಕೀಬೋರ್ಡ್, ಆಪರೇಟಿಂಗ್ ಸಿಸ್ಟಮ್, ಮಾನಿಟರ್ ಅಂದರೆ ಸರಿಯಾದ ಉತ್ತರ ಆಪರೇಟಿಂಗ್ ಸಿಸ್ಟಮ್ ಆಗುತ್ತೆ. ಯಾವ ರೀತಿಯಾಗಿ ಅಂದರೆ ನೋಡಿ, ಇಲ್ಲಿ ಹಾರ್ಡ್ವೇರ್ ಇದೆ, ಕಂಪ್ಯೂಟರ್ ಹಾರ್ಡ್ವೇರ್ ಅಂದರೆ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು. ಕೀಬೋರ್ಡ್ ಆಗಿರ್ಬೋದು, ಮೌಸ್ ಆಗಿರ್ಬೋದು, ಪ್ರಿಂಟರು, ಸ್ಕ್ಯಾನರು, ಮಾನಿಟರು, ಸೊ ಇವೆಲ್ಲನೂ ಕಂಪ್ಯೂಟರ್ ಹಾರ್ಡ್ವೇರ್ಗಳಾಗ್ತವೆ. ಇನ್ನು ಯೂಸರ್ಸ್ ಅಂದರೆ ನಾವುಗಳು ಸಪೋಸ್ ಯಾವುದೋ ಒಂದು ವಾಟ್ಸಪ್ಪನ್ನು ಇನ್ಸ್ಟಾಲ್ ಮಾಡಿದ್ದೀವಿ, ಅದನ್ನು ಬಳಸ್ತಾ ಇದ್ದೀವಿ ಅಂದರೆ ವಾಟ್ಸಪ್ಪು ಆಪ್ರೇಟಿಂಗ್ ಸಿಸ್ಟಮ್ ಮೇಲೆ ವರ್ಕ್ ಆಗುತ್ತೆ. ಸೊ ಆಪ್ರೇಟಿಂಗ್ ಸಿಸ್ಟಮ್ ಅನ್ನೋದು ಒಂದು ಸಿಸ್ಟಮ್ ಸಾಫ್ಟ್ವೇರ್ ಇದ್ದಂಗೆ, ಇದು ಕೋರ್ ಆಫ್ ದ ಕಂಪ್ಯೂಟರ್ ಆಗುತ್ತೆ. ಇದೇನು ಮಾಡುತ್ತೆ, ಯೂಸರ್ಸ್ ಮತ್ತು ಕಂಪ್ಯೂಟರ್ ಹಾರ್ಡ್ವೇರ್ ಮಧ್ಯೆ ಒಂದು ಲೇಯರ್ ಥರ, ಮಧ್ಯವರ್ತಿ ಥರ ಕೆಲಸ ಮಾಡುತ್ತೆ. ನಾವೇನು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ, ಒಂದು ಸಾಂಗ್ನ ಪ್ಲೇ ಮಾಡಿದಾಗ ಆಪ್ರೇಟಿಂಗ್ ಸಿಸ್ಟಮು ಕಂಪ್ಯೂಟರ್ ಹಾರ್ಡ್ವೇರ್ ಆಗಿರ್ತಕ್ಕಂಥ ಸ್ಪೀಕರ್ ಮುಖಾಂತರ ನಮಗೆ ಸಾಂಗನ್ನು ಕೇಳಿಸುತ್ತೆ. ನಾವೊಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿದಾಗ ಆಪ್ರೇಟಿಂಗ್ ಸಿಸ್ಟಮ್ ಆ ವಿಡಿಯೋವನ್ನು ಇನ್ನೊಂದು ಯಾವುದೋ VLC ಮೀಡಿಯಾ ಪ್ಲೇಯರಲ್ಲೋ ಅಥವಾ ಇನ್ನೊಂದು ಯಾವುದೋ ಸಾಫ್ಟ್ವೇರಲ್ಲೋ ಪ್ಲೇ ಮಾಡುತ್ತೆ. ಪ್ಲೇ ಮಾಡಬೇಕಾದ್ರೆ ಕಂಪ್ಯೂಟರ್ ಹಾರ್ಡ್ವೇರ್ ಬೇಕಾಗುತ್ತೆ, ಒಂದು ಸ್ಪೀಕರ್ ಬೇಕಾಗುತ್ತೆ ಕೇಳಿಸೋದಕ್ಕೆ, ಒಂದು ಮಾನಿಟರ್ ಬೇಕಾಗುತ್ತೆ ಆ ಒಂದು ಮೂವಿಯನ್ನು ತೋರಿಸೋದಕ್ಕೆ. ಸೊ ಹಾಗಾಗಿ ನೋಡಿ, ಕಂಪ್ಯೂಟರಲ್ಲಿ ಆಪ್ರೇಟಿಂಗ್ ಸಿಸ್ಟಮ್ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಸಾಫ್ಟ್ವೇರ್ ಆಗುತ್ತೆ. ಅದು ಮಧ್ಯವರ್ತಿ ಥರ ಕೆಲಸ ಮಾಡ್ತಾ ಇರುತ್ತೆ. ಅದಿಲ್ಲ ಅಂದರೆ ಕಂಪ್ಯೂಟರ್ ಹಾರ್ಡ್ವೇರಲ್ಲಿ ಎಷ್ಟೆಲ್ಲ ಒಂದು ಕಾಸ್ಟ್ಲಿ ಆಗಿರ್ತಕ್ಕಂಥ ಡಿವೈಸ್ಗಳಿದ್ರೂ ಸಹಿತ ಅದು ಬಳಸೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ನಾವು ಚಿನ್ನದ ಒಂದು ಕೀಬೋರ್ಡನ್ನು, ಚಿನ್ನದ ಒಂದು CPU ಮಾಡಿಸಿದ್ರು ಸಹಿತನೂ ಆಪ್ರೇಟಿಂಗ್ ಸಿಸ್ಟಮ್ ಇಲ್ಲ ಅಂದರೆ ಸೊ ನೋ ಯೂಸ್ ಅನ್ನಂಗೆ. ಸೊ ಅಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸಾಫ್ಟ್ವೇರ್ ಆಗುತ್ತೆ ಆಪ್ರೇಟಿಂಗ್ ಸಿಸ್ಟಮ್. ಓಕೆ, ನೆಕ್ಸ್ಟ್ ಮುಂದೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ನ ಇನ್ಪುಟ್ ಸಾಧನ ಅಂದರೆ ಇನ್ಪುಟ್ ಡಿವೈಸ್ ಅಂತ ಕರಿತೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಇನ್ಪುಟ್ ಡಿವೈಸ್ ಫಾರ್ ದ ಕಂಪ್ಯೂಟರ್. ಇನ್ಪುಟ್ ಅಂದರೆ ಕಂಪ್ಯೂಟರ್ಗೆ ಇನ್ಫಾರ್ಮೇಷನನ್ನು ಒಳಗಡೆ ಸಾಗಿಸ್ತಕ್ಕಂಥದ್ದು, ಕೊಡ್ತಕ್ಕಂಥದ್ದು. ಅಂತಹ ಸಾಧನಗಳಿಗೆ ನಾವು ಇನ್ಪುಟ್ ಸಾಧನ ಅಂತ ಕರಿತೀವಿ, ಇನ್ಪುಟ್ ಡಿವೈಸ್ ಅಂತ ಕರಿತೀವಿ. ಕೊಟ್ಟಿರ್ತಕ್ಕಂಥವುಗಳಲ್ಲಿ ಯಾವುದು ಇನ್ಪುಟ್ ಸಾಧನ ಆಗುತ್ತೆ? ಪ್ಲಾಟರ್, ಪ್ರಿಂಟರ್, LED TV, ಲೈಟ್ ಪೆನ್. ಅಂದರೆ ನೋಡಿ, ಪ್ಲಾಟರ್ ಅಂದರೆ ಏನಾಗುತ್ತೆ? ಪ್ಲಾಟರ್ ಅಂದರೆ ಈಗ ಸಪೋಸ್ ನಮ್ಮ ಯಾವುದಾದ್ರೂ ರಾಜಕೀಯ ವ್ಯಕ್ತಿ ಬರ್ತಾ ಇದ್ದಾನೆ ಅಂದರೆ ಒಂದಷ್ಟು ದೊಡ್ಡದಾಗಿರ್ತಕ್ಕಂಥ ಬ್ಯಾನರ್ಗಳನ್ನ ಹಾಕಿರ್ತಾರಲ್ವ, ಆ ಬ್ಯಾನರ್ಗಳನ್ನ ಮಾಡ್ತಕ್ಕಂಥದ್ದೇ ಪ್ಲಾಟರಿಂದ ನಾವು ಬ್ಯಾನರ್ಗಳನ್ನ ಕ್ರಿಯೇಟ್ ಮಾಡ್ತೀವಿ. ನೋಡಿ, ಪ್ಲಾಟರಿಂದ ಏನು ಬಂತು, ನಮಗೊಂದು ಔಟ್ಪುಟ್ ಬಂತಲ್ವ. ಸೊ ಔಟ್ಪುಟ್ ಬಂದಿದೆ ಅಂದರೆ ಇದು ಔಟ್ಪುಟ್ ಸಾಧನ ಆಯಿತು. ನೆಕ್ಸ್ಟ್ ಪ್ರಿಂಟರಿಗೆ ಬರೋಣ. ಪ್ರಿಂಟ್ರಲ್ಲಿ ಏನಾಗುತ್ತೆ, ಕಂಪ್ಯೂಟ್ರಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಷನ್ನ ಹೊರಗಡೆ ಪ್ರಿಂಟ್ ಮಾಡಿ ಕೊಡುತ್ತೆ. ಹಾಗಾಗಿ ಪ್ರಿಂಟರ್ ಕೂಡ ಒಂದು ಔಟ್ಪುಟ್ ಸಾಧನ ಆಗುತ್ತೆ. ಇನ್ನು LED ಟಿವಿಯಲ್ಲೂ ಸಹಿತ ನಮ್ಗೆ ಏನು ತೋರಿಸುತ್ತೆ ಅದು ಕಾಣಿಸುತ್ತೆ, ಹಾಗಾಗಿ ಅದು ಕೂಡ ಒಂದು ಔಟ್ಪುಟ್ ಡಿವೈಸ್ ಆಗುತ್ತೆ. ಇನ್ನು ಲೈಟ್ ಪೆನ್ ಅನ್ನೋದು ಮಾತ್ರ ಅದು
ಇನ್ಪುಟ್ ಡಿವೈಸ್ ಆಗುತ್ತೆ. ನಮ್ಮ ಮೊಬೈಲ್ಗಳಲ್ಲಿ ಹಿಂದೆ ಪೆನ್ ಬರ್ತಾ ಇತ್ತಲ್ವ, ಸ್ಟೈಲಸ್ ಅಂತ ಕರಿತಾ ಇದ್ವಿ, ಆ ರೀತಿಯ ಒಂದು ಪೆನ್ನನ್ನು ಬಳಸಿ ನಾವು ನಮಗೆ ಬೇಕಾಗಿರ್ತಕ್ಕಂಥದ್ದನ್ನ ಕ್ಲಿಕ್ ಮಾಡ್ತಾ ಹೋಗ್ತಾ ಇದ್ದೀವಲ್ವ, ಸೊ ಅದನ್ನು ನಾವು ಇನ್ಪುಟ್ ಡಿವೈಸ್ ಅಂತ ಕರಿತೀವಿ. ಈ ಒಂದು ಲೈಟ್ ಪೆನ್ನು ಇನ್ಪುಟ್ ಡಿವೈಸ್ ಆಗುತ್ತೆ. ಸೊ ಹಾಗಾಗಿ ಯಾವುದು ಇನ್ಪುಟ್ ಅಂದರೆ ಸರಿಯಾದ ಉತ್ತರ ಲೈಟ್ ಪೆನ್ ಆಗುತ್ತೆ. ಸೊ ಹಾಗಾಗಿ ಇನ್ಯಾವ್ಯಾವ ಇನ್ಪುಟ್ ಡಿವೈಸ್ ಇದ್ದಾವೆ, ಯಾವ್ಯಾವ ಔಟ್ಪುಟ್ ಡಿವೈಸ್ ಇದ್ದಾವೆ, ನಾನು ಹಿಂದೆ ಹೇಳ್ತಾ ಇದ್ದೆ STA 2018 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ರು ಅಂತ ಅಲ್ವಾ. ಹಾಗಾಗಿ ಈ ಕಡೆ ಇರೋವೆಲ್ಲ ಇನ್ಪುಟ್ ಡಿವೈಸಸ್ಸು, ಈ ಕಡೆ ಔಟ್ಪುಟ್ ಡಿವೈಸ್ ಇದ್ದಾವೆ. ಒಂದು ಗ್ಲಾನ್ಸ್ ಮಾಡ್ಕೊಂಬಿಡೋಣ. ನೋಡಿ, ಇನ್ಪುಟ್ ಸಾಧನಗಳು ಕೀಬೋರ್ಡು, ಮೌಸು, ಜಾಯ್ಸ್ಟಿಕ್ ಅಂದರೆ ಗೇಮಿಂಗ್ ಆಡೋದ್ರಲ್ಲಿ ಇವು ಒಂಥರ ಲಿವರ್ ಥರ ಇರುತ್ತಲ್ವ, ಸೊ ಈ ರೀತಿ ಗೇಮ್ ಆಡಲು ಬಳಸ್ತೀವಲ್ವ, ಅದು ಕಂಪ್ಯೂಟರ್ಗೆ ಇನ್ಫಾರ್ಮೇಷನ್ನ ಕೊಡ್ತೀವಿ ಜಾಯ್ಸ್ಟಿಕ್ ಯೂಸ್ ಮಾಡಿ. ನೆಕ್ಸ್ಟು ಸ್ಕ್ಯಾನರು, ವೆಬ್ ಕ್ಯಾಮರಾ, ಮೈಕ್ರೋಫೋನ್. ನೋಡಿ, ಇವೆಲ್ಲ ಇನ್ಪುಟ್ ಡಿವೈಸ್ಗಳಾಗ್ತವೆ. ಮೈಕ್ರೋಫೋನಲ್ಲಿ ನಾವು ಮಾತಾಡಿದಾಗ ಅದು ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ವೆಬ್ ಕ್ಯಾಮ್ರಾದಲ್ಲಿ ನಮ್ಮನ್ನು ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ಸ್ಕ್ಯಾನರಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ನ ಸ್ಕ್ಯಾನ್ ಮಾಡ್ಕೊಂಡು ಕಂಪ್ಯೂಟ್ರಲ್ಲಿ ಸ್ಟೋರ್ ಮಾಡ್ಕೊಳ್ಳುತ್ತೆ. ಕೀಬೋರ್ಡಲ್ಲಿ ಟೈಪ್ ಮಾಡಿರೋದೆಲ್ಲ ಕಂಪ್ಯೂಟರ್ಗೆ ಹೋಗುತ್ತೆ. ಮೌಸಲ್ಲಿ ಕ್ಲಿಕ್ ಮಾಡಿರೋದೆಲ್ಲ ಕಂಪ್ಯೂಟರ್ಗೆ ಹೋಗುತ್ತೆ. ನೋಡಿ, ಇವೆಲ್ಲ ಏನು ಮಾಡ್ತಾ ಇದ್ದೀವಿ ನಾವು, ನಮಗೆ ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಷನ್ನ ಕಂಪ್ಯೂಟ್ರಿಗೆ ಒಳಗಡೆ ಸಾಗಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ಇದು ಇನ್ಪುಟ್ ಸಾಧನ ಆಗುತ್ತೆ. ಓಕೆ, ನೆಕ್ಸ್ಟ್ ಈಗ ಔಟ್ಪುಟ್ ಡಿವೈಸ್ ಅಂದರೆ ಕಂಪ್ಯೂಟ್ರಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಷನ್ನ ಹೊರಗಡೆ ಕೊಡ್ತಕ್ಕಂಥದ್ದು. ಹೊರಗಡೆ ಕೊಡೋದು ಯಾವ್ಯಾವುದು ನೋಡಿ, ಮಾನಿಟರು ನಮಗೆ ಇಮೇಜನ್ನು ತೋರಿಸುತ್ತೆ, ವಿಡಿಯೋನ ಕಾಣಿಸುತ್ತೆ, ಸೊ ಹಾಗಾಗಿ ಇದು ಔಟ್ಪುಟ್ ಸಾಧನ. ಪ್ರಿಂಟರು ಪ್ರಿಂಟ್ ಮಾಡಿಕೊಡುತ್ತೆ, ಸ್ಪೀಕರು ಕೇಳಿಸುತ್ತೆ, ಹೆಡ್ಫೋನ್ ಸಹಿತ ಕೇಳಿಸುತ್ತೆ, ಪ್ರೊಜೆಕ್ಟರು ಕಂಪ್ಯೂಟ್ರಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಷನ್ನ ಒಂದು ಗೋಡೆ ಮೇಲೇನೋ ಅಥವಾ ನಮಗೆ ಬೇಕಾಗಿರ್ತಕ್ಕಂಥ ಸ್ಕ್ರೀನ್ ಮೇಲೆ ತೋರಿಸುತ್ತೆ. ಸೊ ಹಾಗಾಗಿ ಇವೆಲ್ಲವೂ ಔಟ್ಪುಟ್ ಸಾಧನಗಳಾಗ್ತವೆ. ಸೊ ಇಷ್ಟು ತಿಳ್ಕೊಂಡಿರಿ, ಯಾಕಂದರೆ ಕೇಳಬಹುದು. ಓಕೆ, ನೆಕ್ಸ್ಟು, ಈ ಕೆಳಗಿನವುಗಳಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಆಪರೇಟಿಂಗ್ ಸಿಸ್ಟಮ್? ಈಗ ತಾನೇ ನೋಡ್ತಾ ಇದ್ವಿ, ಆಪರೇಟಿಂಗ್ ಸಿಸ್ಟಮ್ ಅಂತಕ್ಕಂಥದ್ದು ಕೆಳಗಡೆ ಇರ್ತಕ್ಕಂಥ ಹಾರ್ಡ್ವೇರು ಮತ್ತು ಯೂಸರ್ ಮಧ್ಯೆ ಇರ್ತಕ್ಕಂಥ ಮಧ್ಯವರ್ತಿ ಥರ ಕೆಲಸ ಮಾಡುತ್ತೆ ಅಂತ ಅಲ್ವಾ. ಕಂಪ್ಯೂಟ್ರಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಹಾರ್ಡ್ವೇರ್ಗಳನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸ್ಕೊಂಡು ಅವುಗಳಿಂದ ಕೆಲಸವನ್ನು ತೆಗೆದುಕೊಳ್ತಕ್ಕಂಥ ಕಾರ್ಯವನ್ನು ಆಪರೇಟಿಂಗ್ ಸಿಸ್ಟಮ್ ಮಾಡುತ್ತೆ. ಹಾಗಾದರೆ ಕೊಟ್ಟಿರ್ತಕ್ಕಂಥವುಗಳಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್? ಮೈಕ್ರೋಸಾಫ್ಟ್ ವರ್ಡ್, ಮೈಕ್ರೋಸಾಫ್ಟ್ ವಿಂಡೋಸ್, ಮೈಕ್ರೋಸಾಫ್ಟ್ ಎಕ್ಸೆಲ್, ಮೈಕ್ರೋಸಾಫ್ಟ್ ಆಕ್ಸೆಸ್. ಅಂದರೆ ನೋಡಿ, ಯಾವ್ದು ಅಂತ ನಿಮ್ಗೆ ಗೊತ್ತಿರಬೇಕು, ಕಂಪ್ಯೂಟರ್ ಬಳಸಿರೋರಿಗೆ ಗೊತ್ತಿರುತ್ತೆ. ಮೈಕ್ರೋಸಾಫ್ಟ್ ವಿಂಡೋಸ್ ಈಸ್ ಎ ಆಪರೇಟಿಂಗ್ ಸಿಸ್ಟಮ್. ಇದನ್ನು ಡೆವಲಪ್ ಮಾಡಿರ್ತಕ್ಕಂಥ ಕಂಪನಿ ಮೈಕ್ರೋಸಾಫ್ಟ್ ಅವರು ಆಗುತ್ತೆ. ಹಾಗಾದರೆ ಬೇರೆ ಬೇರೆ ಯಾವ ಒಂದು ಆಪರೇಟಿಂಗ್ ಸಿಸ್ಟಮ್ಗಳಿದ್ದಾವೆ ಅಂದರೆ ನೋಡಿ, ವಿಂಡೋಸ್ ಅಂತಕ್ಕಂಥದ್ದು ಮೈಕ್ರೋಸಾಫ್ಟ್ ಅವರು ಡೆವಲಪ್ ಮಾಡಿರ್ತಕ್ಕಂಥ ಆಪರೇಟಿಂಗ್ ಸಿಸ್ಟಮು. ಇದರಲ್ಲಿ ವಿಂಡೋಸ್ 7, ವಿಂಡೋಸ್ 10 ಅಥವಾ ವಿಂಡೋಸ್ XP, ವಿಂಡೋಸ್ 2000 ಎಲ್ಲ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್, ಡಾಸ್ ಅಂತೆಲ್ಲ ಇದ್ವು. ಓಕೆ, ಇದು ಬೇರೆ ಬೇರೆ ವರ್ಷನ್ಸ್ ಆಫ್ ದ ಮೈಕ್ರೋಸಾಫ್ಟ್ ಆಪರೇಟಿಂಗ್ ಸಿಸ್ಟಮ್. ಆದರೆ ಇನ್ನು ಬೇರೆ ಕಂಪನಿ ಯಾವಿದಾವೆ ಅಂದರೆ ಲಿನಕ್ಸ್ ಆಗುತ್ತೆ, ಇದು ಫ್ರೀ ಆಪರೇಟಿಂಗ್ ಸಿಸ್ಟಮು. ಮ್ಯಾಕ್ OS ಆಗುತ್ತೆ, ನಮ್ಮ ಆ್ಯಪಲ್ ಕಂಪನಿ ಏನಿದೆಯೋ ಆ್ಯಪಲ್ ಅವ್ರದ್ದು ಮ್ಯಾಕ್ OS ಅಥವಾ iOS ಅಂತಿರುತ್ತೆ. ಇನ್ನು ಫ್ರೀ BSD, ಸೋಲಾರಿಸು, ಸನ್ ಕೋಬಾಲ್ಟು, ರೆಡ್ ಹ್ಯಾಟ್ಗಳು ಸಹಿತ ಬೇರೆ ಬೇರೆ ಆಪರೇಟಿಂಗ್ ಸಿಸ್ಟಮ್ಗಳಾಗ್ತವೆ. ಇನ್ನು ನಮ್ಮ ಮೊಬೈಲ್ಗಳಲ್ಲಿ ಆಂಡ್ರಾಯ್ಡನ್ನು ನಾವು ಬಳಸ್ತೀವಿ, ಅದು ಕೂಡ ಒಂದು ಮೊಬೈಲ್ ಆಪರೇಟಿಂಗ್ ಸಿಸ್ಟಮು. ಇನ್ನು iOS ಅಂತಿರುತ್ತೆ, ಆ್ಯಪಲ್ ಮೊಬೈಲ್ಗಳಲ್ಲಿ ಬಳಸ್ತಾರೆ, ಅದು ಕೂಡ ಆಪರೇಟಿಂಗ್ ಸಿಸ್ಟಮು. ಇನ್ನು ವಿಂಡೋಸ್ ಮೊಬೈಲ್ಗಳಲ್ಲಿ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ನ ಬಳಸ್ತಾರೆ. ಇವೆಲ್ಲವುಗಳು ಆಪರೇಟಿಂಗ್ ಸಿಸ್ಟಮ್ಗಳಾಗ್ತವೆ. ಓಕೆ, ನೆಕ್ಸ್ಟ್ 11ನೇ ಪ್ರಶ್ನೆ, GUI ಎಂದರೆ ಕಂಪ್ಯೂಟರ್ ಭಾಷೆಯಲ್ಲಿ ಏನಾಗುತ್ತೆ? GUI ಸ್ಟ್ಯಾಂಡ್ಸ್ ಫಾರ್ ಡ್ಯಾಶ್ ಇನ್ ಕಂಪ್ಯೂಟರ್ ಲ್ಯಾಂಗ್ವೇಜ್. ಓಕೆ, ಸರಿಯಾದ ಉತ್ತರ ಹೇಳ್ತೀನಿ, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂದರೆ GUI ಅಂತ. ಅಂದರೆ ನಮಗೆ ಮೊಬೈಲ್ಗಳಲ್ಲಿ ನಾವು ಐಕನ್ಗಳನ್ನು, ಕಂಪ್ಯೂಟರ್ಗಳಲ್ಲಿ ಫೋಲ್ಡರ್ಗಳನ್ನು ಏನು ನೋಡ್ತೀವಿ ಅದೆಲ್ಲವೂ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಆಗುತ್ತೆ. ಓಕೆ, ಒಂದು ಎಕ್ಸಾಂಪಲ್ ನೋಡೋದಾದರೆ ನೋಡಿ, ಇದು ಒಂದು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಇಲ್ಲಿ ಫೋನ್ ಸಿಂಬಲ್ ಇದೆ, ಫೋಟೋಸ್ ಇದೆ ನೋಡಿ, ಬೇರೆ ಬೇರೆ ಗೂಗಲ್ ಕ್ರೋಮ್ ಇದೆ, ಜಿಮೇಲ್ ಇದೆ. ಸೊ ಈ ರೀತಿಯ ಒಂದು ಐಕನ್ಗಳನ್ನು ತೋರಿಸ್ತಾ ಇದೆ ಅಲ್ವಾ, ಇದು ಯೂಸರ್ ಇಂಟರ್ಫೇಸ್. ಈ ರೀತಿಯಾಗಿ ತೋರಿಸೋದಕ್ಕೆ GUIನ ಬಳಸ್ತಾರೆ. ಓಕೆ, ನೆಕ್ಸ್ಟು 12ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಪ್ರೋಗ್ರಾಮಿಂಗ್ ಭಾಷೆ? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್? ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಕಂಪ್ಯೂಟ್ರಿಗೆ ಅರ್ಥ ಆಗೋ ಥರ ನಾವು ಪ್ರೋಗ್ರಾಮ್ಗಳನ್ನು ಬರಿಬೇಕಾಗತ್ತಲ್ವ, ಆ ರೀತಿಯ ಒಂದು ಲ್ಯಾಂಗ್ವೇಜ್ಗಳನ್ನು ನಾವು ಭಾಷೆಗಳು, ಪ್ರೋಗ್ರಾಮಿಂಗ್ ಭಾಷೆಗಳು ಅಂತ ಕರಿತೀವಿ. ನಮ್ಮ ಮಾತನಾಡುವ ಭಾಷೆಗಳಾಗಿರ್ತಕ್ಕಂಥ ಕನ್ನಡ, ಇಂಗ್ಲೀಷು, ಹಿಂದಿ, ತಮಿಳು, ತೆಲುಗು ಯಾವ ರೀತಿಯಾಗಿದ್ದಾವೋ ಅದೇ ರೀತಿಯಾಗಿ ಕಂಪ್ಯೂಟರ್ನಲ್ಲಿ ಹಲವಾರು ಭಾಷೆಗಳು ಬರ್ತವೆ, ಅವುಗಳನ್ನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂತ ಕರಿತೀವಿ. ಈಗ ಸಪೋಸ್ ಯಾವುದೋ ಒಂದು ಕ್ಯಾಲ್ಕುಲೇಟರ್ನ ನಾವು ಡಿಸೈನ್ ಮಾಡಬೇಕು ಅಥವಾ ಯಾವುದೋ ಒಂದು ಸಾಫ್ಟ್ವೇರ್ನ ನಾವು ಡಿಸೈನ್ ಮಾಡಬೇಕು, ಡೆವಲಪ್ ಮಾಡಬೇಕು ಅಂದರೆ ಈ ಒಂದು ಪ್ರೋಗ್ರಾಮಿಂಗ್ ಭಾಷೆಗಳನ್ನು ಬಳಸಬೇಕಾಗುತ್ತೆ. ಸೊ ಈ ಕೊಟ್ಟಿರ್ತಕ್ಕಂಥವುಗಳಲ್ಲಿ ಯಾವುದು ಪ್ರೋಗ್ರಾಮಿಂಗ್ ಭಾಷೆ, ಯಾವ ಅಲ್ಲ ಅನ್ನೋದಲ್ಲಿ ಪ್ರಶ್ನೆ ಆಗುತ್ತೆ. MS ಪೇಂಟು, MS ವರ್ಡು, ಜಾವಾ, ನನ್ ಆಫ್ ದಿ ಅಬವ್. ಅಂದರೆ ಜಾವಾ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗುತ್ತೆ,
ಪ್ರಪಂಚದಲ್ಲಿ ಭಾಳ ಯೂಸ್ ಮಾಡ್ತಕ್ಕಂಥ ಒಂದು ಲ್ಯಾಂಗ್ವೇಜ್ ಆಗುತ್ತೆ. ಅದರಿಂದನೇ ನಾವು ಇವತ್ತು ಬೇರೆ ಬೇರೆ ಸಾಫ್ಟ್ವೇರ್ಗಳನ್ನು ಡೆವಲಪ್ ಮಾಡ್ತಾ ಇದ್ದೀವಿ. ಓಕೆ, ಹಾಗಾದರೆ ಇತ್ತೀಚೆಗೆ ಭಾಳ ಫೇಮಸ್ ಆಗಿರ್ತಕ್ಕಂಥ ಲ್ಯಾಂಗ್ವೇಜ್ಗಳು ಯಾವ್ಯಾವು ಅಂದರೆ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಜಾವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಜಾವಾ ಸ್ಕ್ರಿಪ್ಟ್, C++, PHP, ಪರ್ಲ್, ವಿಜುವಲ್ ಬೇಸಿಕ್, ಡೆಲ್ಫಿ, C#, ಪ್ಯಾಸ್ಕಲ್, ಬೇಸಿಕ್, ಹೀಗೆ ಹಲವಾರು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳಿದ್ದಾವೆ. ಈ ಲ್ಯಾಂಗ್ವೇಜ್ಗಳನ್ನು ಬಳಸಿ ನಾವು ಸಾಫ್ಟ್ವೇರ್ಗಳನ್ನು ಡೆವಲಪ್ ಮಾಡ್ತಾ ಹೋಗ್ತೀವಿ. ನಾವು ಆ್ಯಪ್ಗಳನ್ನ ಮಾಡಿದ್ದಾರೆ ಅಂತ ಹೇಳ್ತೀವಲ್ವ, ಗೂಗಲ್ ಪ್ಲೇಸ್ಟೋರಲ್ಲಿ ಆ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ಈ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಇವೆಲ್ಲವುಗಳನ್ನು ಅಥವಾ ಯಾವುದೋ ಒಂದು ವೆಬ್ಸೈಟ್ಗಳನ್ನು ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಸಿಂದನೇ ನಾವು ಡೆವಲಪ್ ಮಾಡೋಕ್ಕೆ ಸಾಧ್ಯ. ಓಕೆ, ನೆಕ್ಸ್ಟು 13ನೇ ಪ್ರಶ್ನೆ, www ಅಂದರೆ ಇದರ ಒಂದು ಎಕ್ಸ್ಪ್ಯಾನ್ಷನ್ ಏನು? ನೋಡಿ, www.google.com ಅಂತ ಕರಿತೀವಲ್ವ, ಈ www ಅಂದರೆ ಏನು ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. WWF ಅಲ್ಲ, WWE ಅಲ್ಲ, ಬದಲಾಗಿ WW 3 Wಗಳಿದ್ದಾವೆ, ನೆನ್ಪಿಡಬೇಕು. ಸೊ ವರ್ಲ್ಡ್ ವೈಡ್ ವಾರ್, ವರ್ಲ್ಡ್ ನೋಡಿ ಈ ಸ್ಪೆಲ್ಲಿಂಗ್ ಕೂಡ ಚೇಂಜಸ್ ಇದೆ. ವರ್ಲ್ಡ್ ವೈಡ್ ವೆಬ್ ನೋಡಿ, ಈ ವರ್ಡ್ಗೂ ವ್ಯತ್ಯಾಸ ಇದೆ. ವರ್ಡ್ ಅಂದರೆ ಪ್ರಪಂಚ, ಈ ವರ್ಡ್ ಅಂದರೆ ಪದ ಅಥವಾ ಶಬ್ದ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ. ವರ್ಲ್ಡ್ ಪ್ರಪಂಚದಾದ್ಯಂತ ಒಂದು ಜಾಲವನ್ನು ನಿರ್ಮಿಸಿಕೊಂಡಿರ್ತಕ್ಕಂಥದ್ದು ಅಂತರ್ಜಾಲ ಅಂತ ಏನು ಕರಿತೀವಿ, ವರ್ಲ್ಡ್ ವೈಡ್ ವೆಬ್ ಆಗುತ್ತೆ. ಇದು ಒಂದು ಎಲ್ಲ ಒಂದು ಇಂಟರ್ನೆಟ್ ಕಂಪ್ಯೂಟರ್ಸ್ ಏನಿದಾವೆ ಎಲ್ಲವುಗಳ ಒಂದು ಜಾಲ ಆಗುತ್ತೆ, ಅಂತರ್ಜಾಲ ಅಂತ ಏನು ಕರಿತೀವಿ. ಬೇರೆ ಬೇರೆ ಒಂದು ಕಂಪ್ಯೂಟರ್ಗಳಲ್ಲಿ ಇನ್ಫಾರ್ಮೇಷನ್ನೆಲ್ಲ ನಾವು ವರ್ಲ್ಡ್ ವೈಡ್ ವೆಬ್ಗೆ ಕನೆಕ್ಟ್ ಮಾಡಿದಾಗ ಎಲ್ಲವೂ ಕನೆಕ್ಟ್ ಆಗ್ತವೆ. ಸೊ ಅಲ್ಲಿಂದನೇ ನಾವು ಸರ್ಚ್ ಮಾಡಿರ್ತಕ್ಕಂಥ ಇನ್ಫಾರ್ಮೇಷನ್ ಗ್ಯಾದರ್ ಆಗಿ ಬರುತ್ತೆ. ಅದು WWನ ವಿಸ್ತೃತ ರೂಪ ಏನಂತ ಕೇಳ್ಬೋದು, ವರ್ಲ್ಡ್ ವೈಡ್ ವೆಬ್. ಸೊ ಇಷ್ಟು ನೆನ್ಪಿಟ್ಟಿರ್ಬೇಕು. ಹಿಂದೆ ನೋಡಿದ್ವಿ GUIನ ವಿಸ್ತೃತ ರೂಪ ಅಂದರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಓಕೆ, ಸೊ ಅಗೇನ್ ವೆರಿ ಇಂಪಾರ್ಟೆಂಟ್, ಇದು 1024 ಕಿಲೋಬೈಟ್ಸ್ ಆರ್ ಈಕ್ವಲ್ ಟು ಅಂದರೆ 1024 ಕಿಲೋಬೈಟ್ಗಳು ಯಾವುದಕ್ಕೆ ಸಮನಾಗಿದ್ದಾವೆ? 1 ಮೆಗಾಬೈಟ್ಗೆ, 1 ಕಿಲೋಬೈಟ್ಗೆ, 1 ಟೆರಾಬೈಟ್ಗೆ, 1 ಗಿಗಾಬೈಟ್ಗೆ. ಅಂದರೆ ನೋಡಿ, ಈ ಥರ ಬೈಟ್ ಅಂದ್ರೇನು, ಬಿಟ್ ಅಂದ್ರೇನು ಕೇಳ್ಬೋದು. ಬೇಸಿಕ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿ, ಮೊದಲನೇದಾಗಿ ಕಂಪ್ಯೂಟರ್ ಮೆಮೊರಿ ಯಾವುದರಲ್ಲಿ ಸ್ಟೋರ್ ಆಗುತ್ತೆ ಅಂದರೆ ಬೈಟ್ಸಲ್ಲಿ ಸ್ಟೋರ್ ಆಗುತ್ತೆ. ಒಂದು ಬೈಟ್ ಅಂದರೆ 8 ಬಿಟ್ಗಳಿರ್ತವೆ. 8 ಬಿಟ್ ಅಂದರೆ 0, 1, 0, 1 ಈ ಥರದ್ದುಗಳನ್ನು ನಾವು ಬಿಟ್ಗಳಂತ ಕರಿತೀವಿ. ಈ ರೀತಿಯ 8 ಬಿಟ್ಗಳು ಸೇರಿದಾಗ 1 ಬೈಟ್ ಆಗುತ್ತೆ. ಓಕೆ, ಸೊ ಹಾಗಾದರೆ 1024 ಕಿಲೋಬೈಟ್ ಅಂದರೆ ಎಷ್ಟು ಅಂತ ಒಂದು ಟೇಬಲ್ ಕೊಟ್ಟ ಮುಖಾಂತರ 1 ಮೆಗಾಬೈಟ್ ಆಗುತ್ತೆ. 1024 ಕಿಲೋಬೈಟ್ ಅಂದರೆ 1 ಮೆಗಾಬೈಟ್ ಆಗುತ್ತೆ. ಸೊ ಈ ಟೇಬಲ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಕಂಪ್ಯೂಟರ್ನ ಸ್ಮಾಲೆಸ್ಟ್ ಸ್ಟೋರೇಜ್ ಯೂನಿಟ್ ಅಂದರೆ ಬಿಟ್ ಅಂತೀವಿ. 0 1 ಬಿಟ್ ಆದರೆ 1 ಕೂಡ 1 ಬಿಟ್ ಆಗುತ್ತೆ. 0 1s ಮಾತ್ರ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾವೇನೇ ಸ್ಟೋರ್ ಮಾಡಿದ್ರೆ ಕಂಪ್ಯೂಟ್ರಲ್ಲಿ ಅಲ್ಟಿಮೇಟ್ಲಿ ಇಟ್ ಇಸ್ ಗೋಯಿಂಗ್ ಟು ಸ್ಟೋರ್ ಆಸ್ ಎ 0s and 1s ಓನ್ಲಿ. ಓಕೆ, ಹಾಗಾದರೆ 1 ಬಿಟ್ ಅಂದರೆ 1 ಬಿಟ್ ಆಯಿತು. 1 ನಿಬ್ಬಲ್ ಅಂದರೆ 4 ಬಿಟ್ಸ್ ಅಂದರೆ 0 1 1 0. ಈ ರೀತಿಯ 4 ಬಿಟ್ಗಳು ಸೇರಿದಾಗ ಒಂದು ನಿಬ್ಬಲ್ ಅಂತ ಕರಿತೀವಿ. ಇದೇ ರೀತಿ 4 ಈ ಕಡೆ ಇನ್ನೊಂದು ನಿಬ್ಬಲ್ ಅಂದರೆ ನೋಡಿ, ಈ ಕಡೆ 4 ಈ ಕಡೆ 4 ಒಟ್ಟು 8 ಬಿಟ್ಗಳು ಸೇರಿದಾಗ 1 ಬೈಟ್ ಆಗುತ್ತೆ. ಸೊ ಹಾಗಾದರೆ 1 ಬೈಟ್ ಅಂದರೆ ಎಷ್ಟು ಬಿಟ್ಗಳಿರ್ತವೆ? 8 ಬಿಟ್ಗಳು ಇರ್ತವೆ. ಓಕೆ, ಬಿಟ್ ಅಂದ್ರೆ ಏನು? ಒಂದು ಸ್ಟೋರ್ ಮಾಡ್ಕೊಳ್ಳೋಕ್ಕೆ. ಈಗ ಸಪೋಸ್ ಅಮರೇಶ್ ಅಂತ ಟೈಪ್ ಮಾಡಿದರೆ ಏನ ಅದು ಕಂಪ್ಯೂಟರ್ ಏನು ಮಾಡ್ಕೊಳ್ಳುತ್ತೆ, 0s and 1s ಅಲ್ಲಿ ಸ್ಟೋರ್ ಮಾಡುತ್ತೆ. ಅಥವಾ ಯಾವುದೋ ಒಂದು ಸಾಂಗನ್ನು ಸ್ಟೋರ್ ಮಾಡಿದ್ರೂ ಇಟ್ ಈಸ್ ಅಲ್ಟಿಮೇಟ್ಲಿ ಗೋಯಿಂಗ್ ಟು ಸ್ಟೋರ್ ಆಸ್ ಎ 0s and 1s ಓನ್ಲಿ ಇನ್ ಕಂಪ್ಯೂಟರ್. ಕಂಪ್ಯೂಟರ್ಗೆ ABCD ಎಲ್ಲ ಬರಲ್ಲ. ಸೊ ಅದಕ್ಕೆ 0s and 1s ಮಾತ್ರ ಅರ್ಥ ಆಗುತ್ತೆ. ಓಕೆ, ಹಾಗಾದರೆ 1 ಬೈಟ್ ಅಂದರೆ 8 ಬಿಟ್ಸ್ ಆಯಿತು. ನೆಕ್ಸ್ಟು 1 ಬೈಟು, 2 ಬೈಟು, 3 ಬೈಟು, 4 ಬೈಟು, 1000 ಬೈಟು. ಓಕೆ, ನೆಕ್ಸ್ಟ್ 1023 ಬೈಟು, 1024 ಬೈಟ್ ಆದರೆ 1024 ಬೈಟ್ ಆದರೆ 1 ಕಿಲೋಬೈಟ್. ಜನರಲ್ ಆಗಿ ನಾವು 1000 ಅಂದರೆ 1 kg ಅಥವಾ 1 ಕಿಲೋ ಅಂತ ಏನು ಕರಿತೀವಿ. ಅದರಂಗೆ ಕಂಪ್ಯೂಟ್ರಲ್ಲಿ ಆ್ಯಕ್ಚುಯಲ್ ಆಗಿ 1024 ಬೈಟ್ಸ್ ಆದರೆ ಅದನ್ನು 1 KB ಅನ್ಬೇಕು. ಜನರಲ್ ಆಗಿ ನಾವು ಬೇರೆ ಹೊರಗಡೆ ಏನಂತೀವಿ, 1 kg ಅಂದರೆ 1000 ಗ್ರಾಮ್ಸು ಅಲ್ವಾ. ಬಟ್ ಇಲ್ಲೇನಾಗುತ್ತೆ, 1024 ಬೈಟ್ಸ್ ಆದರೆ ಮಾತ್ರ 1 KB ಆಗುತ್ತೆ, 1 ಕಿಲೋಬೈಟ್ ಆಗುತ್ತೆ. ಆಯಿತು, 1 ಕಿಲೋಬೈಟ್ ಆಯಿತು, 2 ಕಿಲೋಬೈಟ್ ಆಯಿತು, 3 ಕಿಲೋಬೈಟ್ ಆಯಿತು. 1024 ಕಿಲೋಬೈಟ್ಗಳು ಸೇರಿದಾಗ 1 ಮೆಗಾಬೈಟ್ ಆಗುತ್ತೆ, 1 MB ಆಗುತ್ತೆ. ನೋಡಿ ಇನ್ನೊಮ್ಮೆ, 1 ಬೈಟ್ ಅಂದರೆ 8 ಬಿಟ್ಸು. ಏನು, 1 ಬೈಟ್ ಅಂದರೆ 8 ಬಿಟ್ಸು. 1 ಬೈಟು, 2 ಬೈಟು, 3 ಬೈಟು, 1000 ಬೈಟು, 1023 ಬೈಟು, 1024 ಬೈಟು. ಈ ರೀತಿಯಾಗಿ 1024 ಬೈಟ್ ಸೇರಿದಾಗ 1 ಕಿಲೋಬೈಟ್ ಆಯಿತು. 1 ಕಿಲೋಬೈಟು, 2 ಕಿಲೋಬೈಟು, 1023 ಕಿಲೋಬೈಟು, 1024 ಕಿಲೋಬೈಟ್ ಆದಾಗ 1 ಮೆಗಾಬೈಟ್ ಆಯಿತು.
ಹಾಗಾದರೆ 1 ಮೆಗಾಬೈಟಲ್ಲಿ 1024 ಕಿಲೋಬೈಟ್ಗಳಿದ್ದಾವೆ. ಆಯಿತು, 1 ಮೆಗಾಬೈಟ್ ಆಯಿತು. 1 ಮೆಗಾಬೈಟ್, 2 ಮೆಗಾಬೈಟ್, 3 ಮೆಗಾಬೈಟ್, 1024 ಮೆಗಾಬೈಟ್ ಸೇರಿದಾಗ 1 ಗಿಗಾಬೈಟ್ ಅಥವಾ 1 GB ಆಗುತ್ತೆ. ಅಂದರೆ 1024 MB ಇಸ್ ಈಕ್ವಲ್ ಟು 1 GB. ನೋಡಿ, 1 GB ಅಂದರೆ ನಮ್ಮಲ್ಲಿ 1024 MB ಇದ್ದಾವೆ. ಆ 1024 MBಯಲ್ಲಿ ಒಂದೊಂದು MBಯಲ್ಲಿ ಮತ್ತೆ 1024 KB ಇದ್ದಾವೆ. ಆ ಒಂದೊಂದು KBಯಲ್ಲಿ 1024 ಬೈಟ್ ಇದ್ದಾವೆ. ಆ ಒಂದೊಂದು ಬೈಟಲ್ಲಿ 8 ಬಿಟ್ಗಳಿದ್ದಾವೆ. ಸೊ ಇಷ್ಟು ಅರ್ಥ ಮಾಡ್ಕೋಬೇಕು. ಆಯಿತು, 1 GB ಕೇಳಿದ್ವಿ. ನೆಕ್ಸ್ಟ್ 1 GB, 2 GB, 1024 GB ಆದರೆ ಸೊ 1 ಟೆರಾಬೈಟ್, TERA, ಟೆರಾಬೈಟ್, 1 ಟೆರಾಬೈಟ್. ಓಕೆ, ಈ ರೀತಿಯಾಗಿ 1 ಟೆರಾಬೈಟ್, 2 ಟೆರಾಬೈಟ್, 1024 ಟೆರಾಬೈಟ್ಗಳು ಸೇರಿದಾಗ 1 ಪೆಟಾಬೈಟ್ ಆಗುತ್ತೆ. 1024 ಪೆಟಾಬೈಟ್ಗಳು ಸೇರಿದಾಗ 1 ಎಕ್ಸಾಬೈಟ್ ಆಗುತ್ತೆ. 1024 ಎಕ್ಸಾಬೈಟ್ಗಳು ಸೇರಿ 1 ಜೆಟಾಬೈಟ್ ಆಗುತ್ತೆ. 1024 ಜೆಟಾಬೈಟ್ಗಳು ಸೇರಿ 1 ಯೋಟಾಬೈಟ್ ಆಗುತ್ತೆ. ನೋಡಿ, ಬೈಟ್, ಕಿಲೋಬೈಟ್, ಮೆಗಾಬೈಟ್, ಗಿಗಾಬೈಟ್, ಟೆರಾಬೈಟ್, ಪೆಟಾಬೈಟ್, ಎಕ್ಸಾಬೈಟ್, ಜೆಟಾಬೈಟ್ ಮತ್ತು ಯೋಟಾಬೈಟ್. ಸೊ ಇಷ್ಟು ತಿಳ್ಕೋಬೇಕು. ಮೋಸ್ಟ್ಲಿ ಹೆವಿ ಆಯ್ತು ಅನಿಸುತ್ತೆ, ಬಟ್ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಓಕೆ, ಮುಂದೆ ಹೋಗೋಣ. ನೆಕ್ಸ್ಟು ನೋಡಿ, ಈಗ ಹಿಂದೆ ತಿಳ್ಕೊಂಡಿದ್ವಿ, ನೋಡೋಣ, ಒಂದು ಟೆಸ್ಟ್ ಮಾಡೋಣ ಅಂತ ಈ ಕ್ವಶನ್ ಹಾಕಿದ್ದೀನಿ. 1 ಬೈಟ್ ಈಸ್ ಈಕ್ವಲ್ ಟು, 1 ಬೈಟು ಯಾವುದಕ್ಕೆ ಸಮನಾಗಿದೆ? 2 ಬಿಟ್ಟಿಗ, 4 ಬಿಟ್ಟಿಗ, 8 ಬಿಟ್ಟುಗಳಿಗ, 16 ಬಿಟ್ಟುಗಳಿಗ? ಹಿಂದೆ ನೋಡಿದ್ವಲ್ವ, ನೆನಪಿರಬೇಕು. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ, 8 ಬಿಟ್ಟುಗಳಾಗುತ್ತೆ. 1 ಬೈಟ್ ಅಂದರೆ 8 ಬಿಟ್ಟು. ಬೇಕಾದ್ರೆ ಇನ್ನೊಮ್ಮೆ ನೋಡೋಣವಾ? ನೋಡಿ, 1 ಬೈಟ್ ಅಂದರೆ 8 ಬಿಟ್ಟುಗಳು. ಓಕೆ, ಎಕ್ಸಾಮಲ್ಲಿ ಏನು ಬೇಕಾದ್ರೂ ಕೇಳ್ಬೋದು. 1024 ಮೆಗಾಬೈಟ್ ಸೇರಿದರೆ 1 ಗಿಗಾಬೈಟ್ ಆಗುತ್ತೆ, ಅಥವಾ 1 ಗಿಗಾಬೈಟಲ್ಲಿ ಎಷ್ಟು ಮೆಗಾಬೈಟ್ಗಳು ಇರ್ತವೆ ಅಂತ ಕೊಡ್ಬೋದು. ಓಕೆ, ಸೊ ನೋಡಿ, 1 ಬೈಟ್ ಅಂದರೆ 8 ಬಿಟ್ ಅಂತ ಹೇಳ್ತಾ ಇದ್ದೀವಿ. ಸೊ ಸಪೋಸ್ ನಾವು 10 ಅಂತ ಸ್ಟೋರ್ ಮಾಡಿದರೆ, ಆ 10 ಕಂಪ್ಯೂಟ್ರಲ್ಲಿ ಬೈನರಿ ಫಾರ್ಮಲ್ಲಿ ಸ್ಟೋರ್ ಆಗಿರುತ್ತೆ. 0s and 1s ಬೈನರಿ ನಂಬರ್ ಸಿಸ್ಟಮ್ ಅಂತ ಕರಿತೀವಿ. ಸೊ 00001010. ಸೊ ಇದು 10ಗೆ ಈಕ್ವಲ್ ಆಗುತ್ತೆ. 10 ಡೆಸಿಮಲ್ ನಂಬರ್ 10 ಅಂದರೆ ಬೈನರಿಲಿ ಈ ನಂಬರ್ ಆಗುತ್ತೆ. ಇದು ಹೆಂಗೆ ಬರುತ್ತೆ ಅಂತ ನೋಡೋಣ, ಮುಂದಿನ ದಿನಗಳಲ್ಲಿ ನಾನು ಹೇಳ್ಕೊಡ್ತೀನಿ. ಓಕೆ, ಸೊ ನೆಕ್ಸ್ಟ್ 16ನೇ ಪ್ರಶ್ನೆ, ವಾಟ್ ಈಸ್ ಟ್ರೋಜನ್ ಇನ್ ಕಂಪ್ಯೂಟರ್ ವರ್ಡ್? ಟ್ರೋಜನ್ ಅಂದ್ರೇನು ಕಂಪ್ಯೂಟರ್ ಜಗತ್ತಿನಲ್ಲಿ? ಓಕೆ, ಟ್ರೋಜನ್ ಅನ್ನೋದೇನು? ಒಂದು ವೈರಸ್ಸಾ, ಓಕೆ, ಮಾಲ್ವೇರಾ, ವಾರ್ಮ ಅಥವಾ ಸ್ಪೈವೇರಾ? ಟ್ರೋಜನ್ ಆರ್ಸ್ ಅಂತ ಕೇಳಿರ್ತೀವಿ, ಅಥವಾ ಸೊ ಅದನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ಆ್ಯಕ್ಚುಲಿ ಟ್ರೋಜನ್ ಆರ್ಸ್ ಅಥವಾ ಟ್ರೋಜನ್ ಅಂದರೆ ಒಂದು ಮಾಲ್ವೇರ್ ಆಗುತ್ತೆ. ಓಕೆ, ನೋಡಿ, ಟ್ರೋಜನ್ ಆರ್ಸ್ ಪ್ರೋಗ್ರಾಮ್ ಈಸ್ ಎ ಮಾಲ್ವೇರ್ ಪ್ರೋಗ್ರಾಮ್. ಈ ವೈರಸ್ಸು, ಮಾಲ್ವೇರು, ವರ್ಮು, ಸ್ಪೈವೇರ್ ಇವೆಲ್ಲ ಒಂದು ಸ್ಮಾಲ್ ಸಾಫ್ಟ್ವೇರ್ಗಳು. ನಮ್ಮ ಕಂಪ್ಯೂಟ್ರಲ್ಲಿ ಯಾವುದೋ ಒಂದು ವೈರಸ್ ಆಗಿರ್ತಕ್ಕಂಥ ಒಂದು ಕಂಪ್ಯೂಟ್ರಿಗೆ ನಮ್ಮ ಪೆನ್ ಡ್ರೈವ್ನ ಹಾಕ್ಬಿಟ್ಟು ಮತ್ತೆ ನಮ್ಮ ಚೆನ್ನಾಗಿರ್ತಕ್ಕಂಥ ಕಂಪ್ಯೂಟ್ರಿಗೆ ಆ ಪೆನ್ ಡ್ರೈವ್ನ ಇನ್ಸರ್ಟ್ ಮಾಡಿದಾಗ ನಮ್ಮ ಕಂಪ್ಯೂಟ್ರಿಗೆ ವೈರಸ್ ಬರುತ್ತೆ. ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನು ನಾವೆಲ್ಲ ಕೇಳಿರ್ತೀವಿ. ವೈರಸ್ ಆಗಿದೆ, ಮೊಬೈಲ್ಗೆ ವೈರಸ್ ಆಗಿದೆ, ಏನೋ ಒಂದು ಕನೆಕ್ಟ್ ಮಾಡಿಬಿಟ್ಟಿದೆ. ಸೊ ಈ ರೀತಿಯಾಗಿ ಕೇಳಿರ್ತೀವಲ್ವ. ಸೊ ಅದು ಈ ಒಂದು ಬೇರೆ ಬೇರೆ ರೀತಿಯ ಸಾಫ್ಟ್ವೇರ್ಗಳಾಗ್ತವೆ. ಅದರಲ್ಲಿ ಒಂದು ಟ್ರೋಜನ್ ಅಂತಕ್ಕಂಥದ್ದು ಒಂದು ಮಾಲ್ವೇರ್ ಆಗುತ್ತೆ. ಅದು ಒಂದು ಸ್ಮಾಲ್ ಪ್ರೋಗ್ರಾಮ್ ಆಗುತ್ತೆ. ಇದೇನು ಮಾಡುತ್ತೆ? ನಮ್ಮ ಕಂಪ್ಯೂಟ್ರಲ್ಲಿ ಒಂದು ನೋಡಿ, ಇದೊಂದು ಪೀಸ್ ಆಫ್ ಕೋಡ್, ಒಂದು ಸಣ್ಣ ಸಾಫ್ಟ್ವೇರ್ ಆಗುತ್ತೆ, ವಿಚ್ ಸ್ಟೀಲ್ಸ್ ದ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆಫ್ ದ ಯೂಸರ್. ನಮ್ಮ ಕಂಪ್ಯೂಟ್ರಲ್ಲಿ ನಾವು ಏನು ವೆಬ್ ಬ್ರೌಸ್ ಮಾಡಬೇಕಾದ್ರೆ ನಮ್ಮ ಇಮೇಲ್ ಐ ಡಿ ಪಾಸ್ವರ್ಡ್ಗಳನ್ನು ಹಾಕ್ತೀವಿ, ನಮ್ಮ ಬ್ಯಾಂಕ್ ಅಕೌಂಟ್ಗಳ ಯೂಸರ್ ಐ ಡಿ ಪಾಸ್ವರ್ಡ್ಗಳನ್ನು ಏನು ಹಾಕ್ತೀವಿ, ಅಕೌಂಟ್ ನಂಬರ್ಗಳು, ಅವುಗಳನ್ನೆಲ್ಲ ಕ್ಯಾಚ್ ಮಾಡಿಕೊಂಡು ಆ ಒಂದು ಯಾರು ಆ ಸಾಫ್ಟ್ವೇರ್ನ ಕಳಿಸಿರ್ತಾರೋ ಅವ್ರಿಗೆ ಇಂಟರ್ನೆಟ್ ಮುಖಾಂತರ ಸೆಂಡ್ ಮಾಡ್ತಕ್ಕಂಥ ಸಾಫ್ಟ್ವೇರ್ಗಳಾಗ್ತವೆ. ಅವುಗಳನ್ನು ಟ್ರೋಜನ್ ಆರ್ಸ್ಗಳು ಅಂತ ಕರಿತೀವಿ. ಇಷ್ಟು ಅರ್ಥ ಮಾಡ್ಕೊಳ್ಳೋಣ. ಒಟ್ಟಲ್ಲಿ ಟ್ರೋಜನ್ ಆರ್ಸ್ ಅಂತಕ್ಕಂಥದ್ದು ಒಂದು ಸ್ಮಾಲ್ ಸಾಫ್ಟ್ವೇರು ನಮ್ಮ ಕಂಪ್ಯೂಟ್ರಿಗೆ ಬಂದು ನಮ್ಮ ಸೀಕ್ರೆಟ್ ಇನ್ಫಾರ್ಮೇಷನ್ನ ಬೇರೆಯವರಿಗೆ ಕಳಿಸ್ತಕ್ಕಂಥ ಒಂದು ಪ್ರೋಗ್ರಾಮ್ಗಳನ್ನು ಮಾಲ್ವೇರ್ ಅಂತ ಕರಿತೀವಿ, ಅಥವಾ ಟ್ರೋಜನ್ ಆರ್ಸ್ ಅಂತ ಕರಿತೀವಿ. ಸೊ ಅಷ್ಟು ತಿಳ್ಕೊಳ್ಳಿ. ನೆಕ್ಸ್ಟ್, ವೈರಸ್ ಅಂದ್ರೇನು? ವೈರಸ್ ಅಂತಕ್ಕಂಥದ್ದು ಕೂಡ ಒಂದು ಸಣ್ಣ ಸಾಫ್ಟ್ವೇರು ನಮ್ಮ ಕಂಪ್ಯೂಟ್ರಿಗೆ ಭಾಳಷ್ಟು ಹಾನಿಯನ್ನು ಮಾಡುತ್ತೆ. ಏನು ಹಾನಿಯನ್ನು ಮಾಡುತ್ತೆ? ವೈರಸ್ ಸ್ಪ್ರೆಡ್ ಆಗಿ ಕಂಪ್ಯೂಟ್ರಲ್ಲಿರ್ತಕ್ಕಂಥ ಬೇರೆ ಬೇರೆ ಫೈಲ್ಗಳನ್ನು ಡಿಲೀಟ್ ಮಾಡುತ್ತೆ. ನೋಡಿ, ಈಗ ಕರೋನಾ ವೈರಸ್ ಒಬ್ಬರಿಂದ ಒಬ್ಬರಿಗೆ ಯಾವ ರೀತಿಯಾಗಿ ಸ್ಪ್ರೆಡ್ ಆಯಿತು, ಒಂದು ಫೈಲ್ಗೆ ವೈರಸ್ ಬಂದರೆ ಆ ಫೈಲಿಂದ ಇನ್ನೊಂದು ಫೈಲ್ ಈ ರೀತಿಯಾಗಿ ವೈರಸ್ ಸ್ಪ್ರೆಡ್ ಆಗೋ ಮುಖಾಂತರ ಫೈಲ್ಗಳನ್ನು ಡಿಲೀಟ್ ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಅದು ವೈರಸ್ ಅಂತ ಕರಿತೀವಿ. ಓಕೆ, ಇನ್ನು ವರ್ಮ್ಸ್ ಅಂದರೆ, ಸೊ ವರ್ಮ್ಸ್ ಈಸ್ ಸೇಮ್ ಆಸ್ ಎ ವೈರಸ್ ಬಟ್ ಡಸಂಟ್ ಮಾಡಿಫೈ ದ ಪ್ರೋಗ್ರಾಮ್. ಅಂದರೆ ಇದೇನು ಡಿಲೀಟ್ ಮಾಡ್ತು ಅಥವಾ ಆ ಪ್ರೋಗ್ರಾಮನ್ನು ಒಂದಷ್ಟು ಕ್ರ್ಯಾಕ್ ಮಾಡ್ತು, ಒಂದಷ್ಟು ಮಾಡಿಫೈ ಮಾಡಿತ್ತು ವೈರಸ್ಸು. ಬಟ್ ವರ್ಮ್ ಹಂಗೆ ಮಾಡಲ್ಲ, ಏನೂ ಮಾಡಿಫೈ ಮಾಡಲ್ಲ. ಬದಲಾಗಿ ಇಟ್ ರೆಪ್ಲಿಕೇಟ್ಸ್ ಇಟ್ ಸೆಲ್ಫ್ ಮೋರ್ ಆ್ಯಂಡ್ ಮೋರ್ ಸೊ ದ್ಯಾಟ್ ಪರ್ಫಾರ್ಮೆನ್ಸ್ ಆಫ್ ದ ಸಿಸ್ಟಮ್ ಈಸ್ ಗೋಯಿಂಗ್ ಟು ಸ್ಲೋ ಡೌನ್. ಅಂದರೆ ಈ ವರ್ಮ್ಗಳು ಏನು ಮಾಡ್ತವೆ,
ಒಂದಷ್ಟಕ್ಕೆ ಒಂದು ಈ ಹುಳು ಯಾವ ರೀತಿಯಾಗಿ ಬೇರೆ ಜಾಸ್ತಿ ಆಗ್ತವೆ, ಆ ರೀತಿಯಾಗಿ ಕಂಪ್ಯೂಟ್ರಲ್ಲಿ ಈ ಒಂದು ವರ್ಮ್ಗಳು, ಈ ಒಂದು ಸ್ಮಾಲ್ ಸಾಫ್ಟ್ವೇರ್ಗಳು ರೆಪ್ಲಿಕೇಟ್ ಆಗ್ತವೆ, ಮಲ್ಟಿಪ್ಲೈ ಆಗಿ ಜಾಸ್ತಿ ಆಗಿ ಏನಾಗುತ್ತೆ, ಕಂಪ್ಯೂಟ್ರು ಈ ಒಂದು ವರ್ಮ್ಗಳನ್ನ ಎಕ್ಸಿಕ್ಯೂಟ್ ಮಾಡೋದ್ರಲ್ಲೇ ತನ್ನ ಒಂದು ಕೆಲಸವನ್ನು ಮಾಡ್ತಾ ಇರುತ್ತೆ, ಬದಲಾಗಿ ನಮಗೆ ಬೇಕಾಗಿರ್ತಕ್ಕಂಥ ಕೆಲಸವನ್ನು ಮಾಡಲ್ಲ. ಹಾಗಾಗಿ ಕಂಪ್ಯೂಟರ್ ಸ್ಲೋ ಆಗಿದೆ ಅಂತ ಹೇಳ್ತಾ ಇರ್ತೀವಿ ಅಲ್ವಾ. ಸೊ ಅದಕ್ಕೆ ವರ್ಮ್ಗಳು ಕಾರಣ ಆಗ್ತವೆ. ಇನ್ನೊಂದು ಸ್ಪೈವೇರ್ ಅಂತ. ಸ್ಪೈವೇರ್ ಕೂಡ ಒಂದು ಮಾಲ್ವೇರು, ಒಂದು ಮೆಲಿಷಿಯಸ್ ಸಾಫ್ಟ್ವೇರು, ಒಂದು ಸ್ಮಾಲ್ ಪ್ರೋಗ್ರಾಮ್ ಆಗುತ್ತೆ. ಇದೇನು ಮಾಡುತ್ತೆ, ನಮ್ಮ ಕೆಲವೊಂದು ಸೆನ್ಸಿಟಿವ್ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ಕೊಳ್ಳುತ್ತೆ. ನಾವು ಯಾವ ರೀತಿಯಾಗಿ ಇಂಟರ್ನೆಟ್ನ ಬಳಸ್ತಾ ಇದ್ದೀವಿ, ನಾವು ಯಾವ ಒಂದು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀವಿ, ಏನನ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ. ಸೊ ಈ ರೀತಿಯ ಒಂದು ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡಿ ಬೇರೆಯವರಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಸ್ಪೈವೇರ್ಗಳು ಮಾಡ್ತವೆ, ಸ್ಪೈ ಅಂತ ಕರಿತೀವಲ್ವ. ಸೊ ಆ ರೀತಿಯ ಒಂದು ಕೆಲಸವನ್ನು ಮಾಡ್ತವೆ. ಓಕೆ, ಯಾರು ಏನು ಮಾಡ್ತಾ ಇದ್ದಾರೆ ಅಂತ ನಿಗೂಢತೆಯಿಂದ ನೋಡ್ತಾ ಇರ್ತೀವಲ್ವ, ಯಾರಿಗೆ ಗೊತ್ತಾಗದೇ ಇರೋಂಗೆ ಮಾಡ್ತಾ ಇರ್ತೀವಲ್ವ, ಅದನ್ನು ಸ್ಪೈ ಮಾಡ್ತಾ ಇದ್ದಾರೆ ಅಂತೀವಲ್ವ. ಸೊ ಆ ರೀತಿಯಾಗಿ ಕನ್ನಡದಲ್ಲಿ ನನಗೆ ಆ ಒಂದು ವರ್ಡ್ ಬರ್ತಾ ಇಲ್ಲ, ಸೊ ಕಮೆಂಟ್ ಮಾಡಿ ನೋಡೋಣ. ಓಕೆ, ಸೊ ಇಷ್ಟು ವೈರಸ್ಸು, ವರ್ಮ್ಸ್ ಮತ್ತು ಸ್ಪೈವೇರು, ಮಾಲ್ವೇರ್ಗಳ ಬಗ್ಗೆ ತಿಳ್ಕೊಬೇಕು. ಓಕೆ, ಹಾಂ, ಆ ವರ್ಡ್ ಏನಂದರೆ ಗೂಢಾಚಾರ, ರೈಟ್ ಅಲ್ವಾ. ಸ್ಪೈವೇರ್ ಅಂದರೆ ಒಂಥರ ಗೂಢಾಚಾರ ಮಾಡಿದಂಗೆ. ಓಕೆ, ನೆಕ್ಸ್ಟ್ 17ನೇ ಪ್ರಶ್ನೆ, ಕಂಪ್ಯೂಟರ್ಗಳಲ್ಲಿ ಫೈರ್ವಾಲನ್ನು ಏಕೆ ಬಳಸಲಾಗುತ್ತದೆ? ಫೈರ್ವಾಲ್ನ ಯಾಕೆ ಬಳಸಬೇಕು? ವೈ ಫೈರ್ವಾಲ್ ಈಸ್ ಯೂಸ್ಡ್ ಇನ್ ಕಂಪ್ಯೂಟರ್ಸ್? ಸೆಕ್ಯುರಿಟಿಗ, ಡೇಟಾ ಟ್ರಾನ್ಸ್ಮಿಷನ್ಗೆ, ಅಥವಾ ಕಾನ್ಫಿಡೆನ್ಸ್ಗೆ, ಅಥವಾ ಓವರ್ ವ್ಯೂಗೆ? ಅಂದರೆ ಸರಿಯಾದ ಉತ್ತರ ಸೆಕ್ಯುರಿಟಿಗೆ ಕಂಪ್ಯೂಟರ್ಗಳಲ್ಲಿ ಫೈರ್ವಾಲ್ಗಳನ್ನು ಬಳಸ್ತೀವಿ. ಫೈರ್ವಾಲ್ ಅಂದರೆ ಅದು ಒಂದು ಸಾಫ್ಟ್ವೇರೇ. ಇಲ್ಲಿ ಯಾವುದೇ ನಾವು ಗೋಡೆಯನ್ನು ಕಟ್ಟೋದಿಲ್ಲ ಅಥವಾ ಬೆಂಕಿಯ ಒಂದು ಗೋಡೆಯನ್ನು ಕಟ್ಟೋದಿಲ್ಲ ಫೈರ್ ವಾಲ್ ಅಂತ. ಸೊ ಬದಲಾಗಿ ಅದು ಒಂದು ಸಾಫ್ಟ್ವೇರ್. ಅದೇನು ಮಾಡುತ್ತೆ, ಇಲ್ಲಿ ನೋಡಿ, ನಾವು ಕಂಪ್ಯೂಟರ್ ಜಗತ್ತಿಗೆ ಕನೆಕ್ಟ್ ಆದಾಗ ಮಾತ್ರ ಈ ರೀತಿಯ ಒಂದು ವರ್ಮ್ಗಳು, ವೈರಸ್ಗಳು, ಮಾಲ್ವೇರ್ಗಳು ಬರೋದಕ್ಕೆ ಸಾಧ್ಯ ಅಲ್ವಾ. ಸೊ ಹಾಗಾಗಿ ಇಂಟರ್ನೆಟ್ ಜಗತ್ತಿಗೆ ನಮ್ಮ ಮೊಬೈಲು ಅಥವಾ ನಮ್ಮ ಕಂಪ್ಯೂಟ್ರು ಕನೆಕ್ಟ್ ಆದಾಗ ಅಲ್ಲಿಂದ ಒಳ್ಳೆ ಇನ್ಫಾರ್ಮೇಷನ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ, ಅಥವಾ ಕೆಟ್ಟ ಇನ್ಫಾರ್ಮೇಷನ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ಗ್ರೀನಲ್ಲಿ ಇರೋದನ್ನು ಮಾತ್ರ ಇದು ಅಲೋ ಮಾಡ್ತಾ ಇದೆ, ಬಟ್ ರೆಡ್ಡಲ್ಲಿ ಇರೋದನ್ನು ನೋಡಿ ಇಲ್ಲೇ ಸ್ಟಾಪ್ ಮಾಡ್ತಾ ಇದೆ ಅಲ್ವಾ. ಸೊ ಆ ರೀತಿಯ ಒಂದು ಕೆಲಸವನ್ನು ಫೈರ್ವಾಲ್ ಮಾಡುತ್ತೆ. ಅದು ಯಾವಾಗಲೂ ಯಾವ ಒಂದು ಕಂಪ್ಯೂಟ್ರಿಂದ ಬಂದಿದೆ ಇನ್ಫಾರ್ಮೇಷನ್ ಅಂತ ಚೆಕ್ ಮಾಡ್ತಾ ಇರುತ್ತೆ. ಇಫ್ ಇಟ್ ಈಸ್ ಲೆಜಿಟಿಮೇಟ್ ಯೂಸರ್ ಆಗಿದ್ರೆ ಮಾತ್ರ ಒಳಗಡೆ ಬಿಡುತ್ತೆ ನಮ್ಮ ನೆಟ್ವರ್ಕಿಗೆ, ನಮ್ಮ ಮೊಬೈಲ್ಗೆ. ಇಲ್ಲಾಂದರೆ ಅದು ಅಲ್ಲೇ ಸ್ಟಾಪ್ ಮಾಡಿ ಅದನ್ನು ರಿಜೆಕ್ಟ್ ಮಾಡುತ್ತೆ. ಈ ರೀತಿ ಕೆಲವೊಂದನ್ನು ರಿಜೆಕ್ಟ್ ಮಾಡೋದು, ಕೆಲವೊಂದನ್ನು ಅಕ್ಸೆಪ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಫೈರ್ವಾಲ್ ಮಾಡ್ತಾ ಇರುತ್ತೆ. ನಮ್ಮ ಒಂದು ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಾ ಇರುತ್ತೆ ನಮ್ಮ ಒಂದು ಕಂಪ್ಯೂಟ್ರಿಗೆ. ಸೊ ಅದನ್ನು ನಾವು ಸಾಫ್ಟ್ವೇರ್ ಅಂತ, ಫೈರ್ವಾಲ್ ಅಂತ ಕರಿತೀವಿ. ಅದು ಕೂಡ ಒಂದು ಸಾಫ್ಟ್ವೇರ್ ಆಗುತ್ತೆ. ನಮ್ಮ ಒಂದು ನೆಟ್ವರ್ಕಿಗೆ, ನಮ್ಮ ಒಂದು ಕಂಪ್ಯೂಟ್ರಿಗೆ, ನಮ್ಮ ಒಂದು ಮೊಬೈಲ್ಗೆ ಇನ್ಕಮಿಂಗ್ ಏನು ಬರ್ತಾ ಇದೆ, ಔಟ್ಗೋಯಿಂಗ್ ಟ್ರಾಫಿಕ್ ಏನಿದೆ ಅದೆಲ್ಲವನ್ನು ಚೆಕ್ ಮಾಡ್ತಾ ಹೋಗುತ್ತೆ ಫೈರ್ವಾಲ್. ಸೊ ಅದು ಸೆಕ್ಯೂರಿಟಿಗಾಗಿ ಬಳಸ್ತೀವಿ. ಓಕೆ, ಇನ್ನು 18ನೇದು, ಮೈಕ್ರೋಚಿಪ್ಸ್ ತಯಾರಿಸಲು ಯಾವ ಮೂಲ ವಸ್ತುವನ್ನು ಬಳಸಲಾಗುತ್ತದೆ? ವಿಚ್ ಎಲಿಮೆಂಟ್ ಈಸ್ ಯೂಸ್ಡ್ ಟು ಮ್ಯಾನುಫ್ಯಾಕ್ಚರ್ ದ ಮೈಕ್ರೋಚಿಪ್ಸ್? ಅಂದರೆ ಯಾವುದು? ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ಮೈಕ್ರೋಚಿಪ್ ಅಂದರೆ ಒಂದು ಪ್ರೋಸೆಸರು, ಒಂದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಅದನ್ನು ಒಂದು ಚಿಕ್ಕದಾಗಿರ್ತಕ್ಕಂಥ ಡಿವೈಸು ವೆರಿ ಕಾಸ್ಟ್ಲಿ ಇರುತ್ತೆ. ನಮ್ಮ ಮೊಬೈಲ್ 20,000 ಇದೆ ಅಂದರೆ ಅದರಲ್ಲಿ ಸುಮಾರು 12,000 ರಿಂದ 13,000 ರೂಪಾಯಿಗಳನ್ನು ನಾವು ಮೈಕ್ರೋ ಪ್ರೊಸೆಸರ್ಗೆ ಕೊಡಬೇಕಾಗುತ್ತೆ. ನಮ್ಮ ಕಂಪ್ಯೂಟರ್ ಒಂದು 50,000 ಇದೆ ಅಂದರೆ, ಸೊ ಮೇಜರ್ ಪೋರ್ಷನ್ ಆಫ್ ದ ಅಮೌಂಟ್ ವಿ ಆರ್ ಗಿವಿಂಗ್ ಟು ದ ಪ್ರೊಸೆಸರ್ ಓನ್ಲಿ. ಸೊ ಆ ರೀತಿಯ ಒಂದು ಪ್ರೊಸೆಸರನ್ನು ಯಾವ ಮೂಲ ವಸ್ತುವಿನಿಂದ ತಯಾರಿಸಲಾಗುತ್ತದೆ ಅಂದರೆ ಗೋಲ್ಡು, ಸಿಲ್ವರು, ಟೈಟಾನಿಯಮ್ಮು, ಸಿಲಿಕಾನು. ಮೋಸ್ಟ್ಲಿ ಅಷ್ಟೆಲ್ಲ ಕಾಸ್ಟ್ಲಿ ಇದೆ ಅಂದರೆ ಮೋಸ್ಟ್ಲಿ ಬಂಗಾರದಿಂದ ಏನಾದರೂ ತಯಾರಿಸ್ತಾರಾ ಅಂತ ಅನ್ಕೋಬೋದು, ಬಟ್ ಆ್ಯಕ್ಚುಲಿ ಸಿಲಿಕಾನಿಂದ ತಯಾರಿಸ್ತಾರೆ. ಓಕೆ, ಯಾವುದನ್ನು? ಮೈಕ್ರೋ ಚಿಪ್ಗಳನ್ನು. ಸೊ ಈ ಒಂದು ಚಿಪ್ಗಳನ್ನು ಯಾಕೆ ಸಿಲಿಕಾನಿಂದ ತಯಾರು ಮಾಡ್ತಾರೆ ಅಂದರೆ ಅದು ಒಂದು ಒಳ್ಳೆ ಸೆಮಿ ಕಂಡಕ್ಟರ್ ಅಂತ ಕರಿತೀವಿ, ವೆರಿ ಗುಡ್ ಸೆಮಿ ಕಂಡಕ್ಟರ್ ಎಲಿಮೆಂಟು, ಅರೆವಾಹಕ ಅಂತ ಕರಿತೀವಲ್ವಾ. ಅದಕ್ಕಾಗಿ ಈ ಸಿಲಿಕಾನನ್ನು ಪ್ರೊಸೆಸರ್ನ ಡೆವಲಪ್ ಮಾಡೋದಕ್ಕೆ ಬಳಸ್ತಾರೆ. ಓಕೆ, ಇನ್ನು ಈ ಒಂದು ಪ್ರೊಸೆಸರ್ಗಳನ್ನ ಡೆವಲಪ್ ಮಾಡ್ತಕ್ಕಂಥ ಕಂಪನಿಗಳು ಯಾವ್ಯಾವ ಅಂದರೆ ಒಂದು ಇಂಟೆಲ್ಲು, ಇನ್ನೊಂದು AMD, ವೆರಿ ಫೇಮಸ್ ಆಗಿರ್ತಕ್ಕಂಥ ಮೈಕ್ರೋ ಪ್ರೊಸೆಸರ್ ಡೆವಲಪ್ ಮಾಡ್ತಕ್ಕಂಥ ಕಂಪನಿಗಳು. ಸೊ ಇಂಟಗ್ರೇಟೆಡ್ ಚಿಪ್ಸ್ ಅಂತಲೂ ಕೂಡ ಕರಿತೀವಿ, IC ಅಂತ ಕರಿತೀವಿ. ಆ ಒಂದು ICಗಳನ್ನು ಡೆವಲಪ್ ಮಾಡ್ತಕ್ಕಂಥ ಕಂಪನಿ ಫೇಮಸ್ ಆಗಿರ್ತಕ್ಕಂಥವು ಈಗ ಸದ್ಯ ಇಂಟೆಲ್ ಮತ್ತು AMD. ನಮ್ಮ ಡೆಸ್ಕ್ಟಾಪನ್ನು ತೆಗೆದು ನೋಡಿದಾಗ ಅಥವಾ ಅದ್ರ ಮೇಲೆ ಒಂದು ಸ್ಟಿಕ್ಕರ್ ಅಂಟಿಸಿರ್ತಾರೆ, ಅದು AMDನ ಅಥವಾ ಇಂಟೆಲ್ ಅಂತ ನೀವು ಚೆಕ್ ಮಾಡ್ಬೋದು. ಓಕೆ ನೋಡಿ, AMD ಮೈಕ್ರೋ ಪ್ರೊಸೆಸರು, ಇಂಟೆಲ್ ಮೈಕ್ರೋ ಪ್ರೊಸೆಸರು ಚಿಕ್ಕದಾಗಿರುತ್ತೆ ಅಂತ ನಾನು ಮೊದಲಿಂದ ಹೇಳ್ತಾ ಇದ್ದೆ. ನೆಕ್ಸ್ಟ್ ಮುಂದೆ ಹೋಗೋಣ. ವಾಟ್ ಈಸ್ ಲ್ಯಾನ್? ಲ್ಯಾನ್ ಎಂದರೇನು? ಲೋಕಲ್ ಏರಿಯಾ ನೆಟ್ವರ್ಕ್, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಮ್ಯಾನ್, ವೈಡ್ ಏರಿಯಾ ನೆಟ್ವರ್ಕ್ ವ್ಯಾನ್, ಪರ್ಸನಲ್ ಏರಿಯಾ ನೆಟ್ವರ್ಕ್ ಪ್ಯಾನ್. ಸೊ ಈ ರೀತಿ ಕೇಳ್ಬೋದು, ಅದಕ್ಕೋಸ್ಕರ ಇದನ್ನು ಒಂದು ಗ್ಲಾನ್ಸ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಲ್ಯಾನ್ ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕ್ ಅನ್ನಂಗೆ. ಓಕೆ, ಈಗ ಮೊದಲನೇದು ಪರ್ಸನಲ್ ಏರಿಯಾ ನೆಟ್ವರ್ಕ್ ಅಂತ ನೋಡೋಣ. ಪ್ಯಾನ್ ಅಂದರೆ ಈಗ ನಾನು
ಇನ್ನೊಬ್ಬರ ಜೊತೆ ನಾನು ವೈಫೈಯಿಂದ ಕನೆಕ್ಟ್ ಆದರೆ ಸೊ ಅದು ಪರ್ಸನಲ್ ಏರಿಯಾ ನೆಟ್ವರ್ಕ್ ಆಗುತ್ತೆ. ಅಂದರೆ ಒಂದಷ್ಟು ಲಿಮಿಟೆಡ್ ಏರಿಯಾದಲ್ಲಿ ನಾವು ಕನೆಕ್ಟ್ ಆಗುತ್ತೆ. ಆ ಲಿಮಿಟೆಡ್ ಏರಿಯಾವನ್ನು ದಾಟಿ ಹೋದರೆ ಆ ನೆಟ್ವರ್ಕು ಕನೆಕ್ಟ್ ಆಗೋದಿಲ್ಲ. ಅದನ್ನು ಪರ್ಸನಲ್ ಏರಿಯಾ ನೆಟ್ವರ್ಕು, ನಮ್ಮ ಬ್ಲೂಟೂತ್ ಆಗಿರ್ಬೋದು, ವೈಫೈಗಳಾಗಿರ್ಬೋದು, ಅವು ಜನರಲ್ ಆಗಿ ಪ್ಯಾನ್ಗಳಾಗ್ತವೆ. ಇನ್ನು ಲೋಕಲ್ ಏರಿಯಾ ನೆಟ್ವರ್ಕ್ ಅಂದರೆ ಲ್ಯಾನ್ ಅಂದರೆ ಒಂದು ದೊಡ್ಡದಾಗಿರ್ತಕ್ಕಂಥ ಆಫೀಸಲ್ಲಿರ್ತಕ್ಕಂಥ ಎಲ್ಲ ಕಂಪ್ಯೂಟರ್ಗಳನ್ನು ಕನೆಕ್ಟ್ ಮಾಡಿದರೆ, ನೋಡಿ ಒಂದು ಯೂನಿವರ್ಸಿಟಿಲಿರ್ತಕ್ಕಂಥ ಕಂಪ್ಯೂಟರ್ಗಳನ್ನು ಕನೆಕ್ಟ್ ಮಾಡಿದರೆ, ಒಂದು ಕಾಲೇಜಲ್ಲಿರ್ತಕ್ಕಂಥ ಕಂಪ್ಯೂಟರ್ಗಳನ್ನು ಕನೆಕ್ಟ್ ಮಾಡಿದರೆ ಅದು ಲೋಕಲ್ ಏರಿಯಾ ನೆಟ್ವರ್ಕ್ ಆಗುತ್ತೆ. ಬಿಕಾಸ್ ಒಂದು ಬಿಲ್ಡಿಂಗಿಗೆ ಸೀಮಿತ ಆಗಿರ್ತಕ್ಕಂಥ ಒಂದು ನೆಟ್ವರ್ಕ್ ಆಗಿರುತ್ತೆ. ನೋಡಿ ಈ ಥರ. ಓಕೆ, ಇನ್ನು ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂದರೆ ಈ ರೀತಿ ಹಲವಾರು ಬಿಲ್ಡಿಂಗ್ಗಳನ್ನು ಮತ್ತೆ ಬೇರೆ ಡಿವೈಸಸ್ಗಳಿಂದ, ಅದು ಸ್ವಿಚಸ್ ಆಗಿರ್ಬೋದು, ರೌಟರ್ಗಳಿಂದ ಕನೆಕ್ಟ್ ಮಾಡ್ತಾ ಒಂದು ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕನ್ನು ಕ್ರಿಯೇಟ್ ಮಾಡ್ಬೋದು. ಸಪೋಸ್ ಒಂದು ಜಿಲ್ಲೆಯಲ್ಲಿರ್ತಕ್ಕಂಥ ವಿವಿಧ ಆಫೀಸ್ಗಳನ್ನು, ಕಾಲೇಜ್ಗಳನ್ನು, ಯೂನಿವರ್ಸಿಟಿಗಳನ್ನು ಕನೆಕ್ಟ್ ಮಾಡ್ತಕ್ಕಂಥ ಒಂದು ನೆಟ್ವರ್ಕ್ ಆಗಿರುತ್ತೆ. ಅಥವಾ ಬೆಂಗಳೂರಲ್ಲಿರ್ತಕ್ಕಂಥ ವಿವಿಧ ಆಫೀಸ್ಗಳಾಗಿರ್ಬೋದು. ಈ ರೀತಿಯ ಒಂದು ಕನೆಕ್ಷನನ್ನು ನಾವು, ನೆಟ್ವರ್ಕನ್ನು ನಾವು, ಕಂಪ್ಯೂಟರ್ ನೆಟ್ವರ್ಕನ್ನು ನಾವು ಮ್ಯಾನ್ ಅಂತ ಕರಿತೀವಿ, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ಇನ್ನೊಂದು ಬರುತ್ತೆ ವೈಡ್ ಏರಿಯಾ ನೆಟ್ವರ್ಕ್ ಅಂತ, WAN. ಈ ರೀತಿ ಹಲವಾರು ಲೋಕಲ್ ಏರಿಯಾ ನೆಟ್ವರ್ಕ್ಗಳು, ಪರ್ಸನಲ್ ಏರಿಯಾ ನೆಟ್ವರ್ಕ್ಗಳು ಮತ್ತು ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ಗಳನ್ನು ಸೇರಿಸಿದಾಗ ಸಿಗ್ತಕ್ಕಂಥದ್ದೇ ವ್ಯಾನ್ ಆಗುತ್ತೆ, ವೈಡ್ ಏರಿಯಾ ನೆಟ್ವರ್ಕು. ಇದು ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಕಂಪ್ಯೂಟರ್ಗಳು ಕನೆಕ್ಟ್ ಆಗಿರ್ತಕ್ಕಂಥ ಒಂದು ನೆಟ್ವರ್ಕ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ವೈಡ್ ಏರಿಯಾ ನೆಟ್ವರ್ಕ್, ಇಲ್ಲಿ ನೋಡಿ ಗ್ಲೋಬನ್ನೇ ತೋರಿಸಿದ್ದಾರೆ, ಅದರಲ್ಲಿರ್ತಕ್ಕಂಥ ಎಲ್ಲ ಒಂದು ಕಂಪ್ಯೂಟರ್ಗಳನ್ನು ಕನೆಕ್ಟ್ ಮಾಡಿರ್ತಕ್ಕಂಥದ್ದು. ಆ ಒಂದು ಗ್ಲೋಬ್ಗೆ ಎಲ್ಲ ಕಂಪ್ಯೂಟರ್ಗಳು, ಎಲ್ಲ ನೆಟ್ವರ್ಕ್ಗಳು ಕನೆಕ್ಟ್ ಆಗ್ತಾ ಇದ್ದಾವೆ. ಸೊ ಏನು ಪ್ರಶ್ನೆ ಬರ್ಬೋದು, WAN ಅಂದ್ರೇನು, ಪ್ಯಾನ್ ಅಂದ್ರೇನು, ಮ್ಯಾನ್ ಅಂದ್ರೇನು, ಲ್ಯಾನ್ ಅಂದ್ರೇನು ಅಂತ ಕೇಳ್ಬೋದು. ಓಕೆ, ಇನ್ನು ಈ ಒಂದು ಟಾಪ್ ಕಂಪ್ಯೂಟರ್ ಅಪ್ಲಿಕೇಶನ್ನ ಗ್ಲಾನ್ಸಲ್ಲಿ ಕೊನೆಯ ಪ್ರಶ್ನೆ, ಇಂಟರ್ನೆಟ್ನಲ್ಲಿ ಕಂಪ್ಯೂಟರನ್ನು ಪ್ರತ್ಯೇಕವಾಗಿ ಗುರುತಿಸಲು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಬಳಸಲಾಗುತ್ತದೆ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಯೂಸ್ ಟು ಐಡೆಂಟಿಫೈ ದ ಕಂಪ್ಯೂಟರ್ ಯುನಿಕ್ಲಿ ಇನ್ ದ ಇಂಟರ್ನೆಟ್? ಸೊ ನೋಡಿ, ನಾವು ಇಂಟರ್ನೆಟ್ಗೆ ಕನೆಕ್ಟ್ ಆಗಬೇಕಂದ್ರೆ ಸೊ ಒಂದು ಕೆಳಗೆ ನೀಡಿರ್ತಕ್ಕಂಥದ್ದು ಒಂದು ಇರಲೇಬೇಕು. ಅದು ಏನು ಅಂದರೆ ನೋಡಿ, ಮೆಮೊರಿ ಅಡ್ರೆಸ್ಸು, ಇಮೇಲ್ ಅಡ್ರೆಸ್ಸು, IP ಅಡ್ರೆಸ್, ವರ್ಚುವಲ್ ಅಡ್ರೆಸ್. ಅಂದರೆ IP ಅಡ್ರೆಸ್ ಇರಲೇಬೇಕಾಗುತ್ತೆ. IP ಅಡ್ರೆಸ್ ಇಲ್ಲ ಅಂದರೆ ನಾವು ಇಂಟರ್ನೆಟ್ಗೆ ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಕಂಪ್ಯೂಟರ್ಗೂ, ಪ್ರತಿಯೊಂದು ಮೊಬೈಲ್ಗೂ ಒಂದು IP ಅಡ್ರೆಸ್ ಕನೆಕ್ಟ್ ಇರಲೇಬೇಕು. ಅವಾಗ ಮಾತ್ರ ನಾವು ಇಂಟರ್ನೆಟ್ಟನ್ನು ಆಕ್ಸೆಸ್ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ IP ಅಡ್ರೆಸ್ ಅಂದರೆ ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್ ಅಂತ ಕರಿತೀವಿ. ಇದು ಯಾವ ರೀತಿಯಾಗಿರುತ್ತೆ ಅಂದರೆ ಒಂದು 32 ಬಿಟ್ಗಳಿರುತ್ತೆ. ನಾನು ಮೊದಲೇ ಹೇಳ್ತಾ ಇದ್ದೆ 8 ಬಿಟ್ಗಳು ಸೇರಿದರೆ ಒಂದು ಬೈಟ್ ಅಂತ. ಹಾಗಾದರೆ ಇದರಲ್ಲಿ 4 ಬೈಟ್ಗಳು ಇರ್ತವೆ. ಓಕೆ, ಒಂದು ಎಕ್ಸಾಂಪಲ್ ನೋಡೋದಾದರೆ ಇಲ್ಲಿ ನೋಡಿ 10.255.255.255 ನೋಡಿ 4 ಭಾಗ ಇದ್ದಾವೆ. ಈ 4 ಭಾಗನೂ 8 ಬಿಟ್ಗಳಲ್ಲಿ ಡಿವೈಡ್ ಆಗಿರ್ತವೆ. ಒಂದೊಂದು ಬೈಟ್ ಅಂದರೆ 4 ಬೈಟ್ ಆಯಿತು. ಸೊ ಒಂದು IP ಅಡ್ರೆಸ್ ಎಷ್ಟು ಬೈಟ್ ಇರುತ್ತೆ ಅಂದರೆ 4 ಬೈಟ್ ಇರುತ್ತೆ. ಓಕೆ, ಪ್ರತಿಯೊಂದು ಡಿವೈಸ್ಗೆ ಒಂದು IP ಅಡ್ರೆಸ್ ಇರಲೇಬೇಕು. ಆಗ ಮಾತ್ರ ಅದು ಕಂಪ್ಯೂಟರ್ಗೆ ಕನೆಕ್ಟ್ ಆಗೋದಕ್ಕೆ ಸಾಧ್ಯ. ಸೊ ಇದ್ರ ಜೊತೆಗೆ ಮಾಡೆಮ್ ಅಂತ ಕೇಳ್ಬೋದು, ಮಾಡ್ಯುಲೇಷನ್ ಆ್ಯಂಡ್ ಡಿಮಾಡ್ಯುಲೇಷನ್ ಅಂತ. ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟು ಬೇಸಿಕ್ ಆಗಿರ್ತಕ್ಕಂಥ ಕಂಪ್ಯೂಟರ್ ಮೇಲೆ ಒಂದು 20 ಪ್ರಶ್ನೆಗಳನ್ನು ನಾವು ಫ್ರೇಮ್ ಮಾಡಿ ಕಂಪ್ಯೂಟರ್ ಬಗ್ಗೆ ಒಂದಷ್ಟು ಇನ್ಪುಟ್ ಡಿವೈಸ್ ಅಂದ್ರೇನು, ಔಟ್ಪುಟ್ ಡಿವೈಸ್ ಅಂದ್ರೇನು, ಫೈರ್ವಾಲ್ ಅಂದ್ರೇನು, IP ಅಡ್ರೆಸ್ ಅಂದ್ರೇನು, ಆಪ್ರೇಟಿಂಗ್ ಸಿಸ್ಟಮ್ ಅಂದ್ರೇನು, ಆಪ್ರೇಟಿಂಗ್ ಸಿಸ್ಟಮ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಅಥವಾ ಈ ಒಂದು ಮೈಕ್ರೋ ಪ್ರೊಸೆಸರ್ ಅಂದ್ರೇನು, ಅದರಲ್ಲಿ ಯಾವ್ಯಾವ ಯೂನಿಟ್ಸ್ ಇರ್ತವೆ, ಈ ರೀತಿಯ ಒಂದು ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ವಿ. ಸೊ ಇಷ್ಟು ತಿಳ್ಕೊಂಡ್ರೆ ಅಟ್ಲೀಸ್ಟು 1 ಅಥವಾ 2 ಪ್ರಶ್ನೆಗಳು ಬಂದರೆ ನಾವು ಆನ್ಸರ್ ಮಾಡೋದಕ್ಕೆ ಎಬಿಲಿಟಿಯನ್ನು ಗಳಿಸ್ಕೊಳ್ತೀವಿ ಅಂತ ಈ ಒಂದು ವಿಡಿಯೋದಲ್ಲಿ ನಾವು ಭಾವಿಸ್ತಾ ಎಲ್ರಿಗೂ ಯೂಸ್ ಆಯಿತು ಅಂದ್ಕೊಳ್ತೀನಿ. ಸೊ ಮತ್ತೆ ಇನ್ನಷ್ಟು ಇನ್ಫಾರ್ಮೇಷನ್ ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.